ನಮಸ್ತೆ ಗುರುಗಳೇ. ನಮಸ್ತೆ ನವ್ವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ಭಾಳ ಚೆನ್ನಾಗಿದ್ದೀನವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಚಿಕ್ಕಮಂಗ್ಳೂರು ಗುರುಗಳೇ. ಚಿಕ್ಕಮಂಗ್ಳೂರು. ಹೌದು ಗುರುಗಳೇ. ವೆರಿ ಗುಡ್. ಆಯಿತು. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ನಾನೊಂದು 5 ವರ್ಷ ಆಯ್ತು ಗುರುಗಳೇ. ನಾನೊಂದ್ಸಲ ಕಾಲ್ ಮಾಡಿದ್ದೆ ನಿಮಗೆ. ಓ, ಮಾತಾಡಿದ್ದೀರಾ? ಮಾತಾಡಿದ್ದೀನಿ ಗುರುಗಳೇ. ನನ್ನ ಮಗ ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ಕಾಲ್ ಮಾಡಿದ್ದೆ. ನಿಮ್ಮ ಮಗ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂತ? ಹೌದು ಗುರುಗಳೇ. ಯಾವಾಗ ಅಂದ್ರೆ ಕಾಲ್ ಸಿಕ್ಕಿದ ಖುಷಿಗೆ ಕಾಲೆಲ್ಲ ನಡುಗ್ತಿರೋ ಗುರುಗಳೇ, ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಚೆನ್ನಾಗಿದೆ ಇದು. ಕಾಲ್ ಸಿಕ್ಕಿದ ಖುಷಿ, ಕಾಲ್ ನಡುಗ್ತಾವೆ. ಹೌದು ಗುರುಗಳೇ, ಕೈ ಕಾಲೆಲ್ಲ ನಡುಗ್ತಿದೆ, ಗೊತ್ತಾಗ್ತಿಲ್ಲ ಏನ್ ಮಾತಾಡ್ಬೇಕು ಅಂತ. ತೊಂದ್ರೆ ಇಲ್ಲ, ಎಲ್ಲ ಒಳ್ಳೇದಾಗ್ಲಿ. ಊಟ ಮಾಡಿದ್ರಾ? ಊಟ ಇನ್ನೂ ಆಗಿಲ್ಲ ಗುರುಗಳೇ, ಮಾಡ್ಬೇಕು. ನಿಮ್ದಾಯ್ತಾ? ಓ, ಊಟ ಮಾಡೇ ಕೂತ್ಕೊಂಡೆ. ಯಾಕಂದ್ರೆ ನೀವು ಯಾವಾಗ ಬಿಡ್ತಿರೋ ಗೊತ್ತಿಲ್ವಲ್ಲ. ಹೌದು ಗುರುಗಳೇ. ತುಂಬಾ ತಾಳ್ಮೆ ಇದೆ ಗುರುಗಳೇ ನಿಮಗೆ. ಇದು ಅಲ್ವಾ? ಹೌದು ಗುರು, ಹೌದೌದು ಶುರು ಮಾತ್ರ ನನ್ನ ಕೈಲಿ. ಹೌದು ಸ್ವಾಗತ ಅನ್ನೋದು ನನ್ನ ಕೈಲಿ ಇದೆ, ಮುಗಿಸೋದು ನನ್ನ ಕೈಲಿಲ್ಲ. ಹೌದೌದು ಗುರುಗಳೇ. ನನಗೆ ಒಂದೇ ಖುಷಿ ಗುರುಗಳೇ, ಏನ್ ಗೊತ್ತಾ, ನನ್ ಯಾವಾಗ ಕಾಲ್ ಮಾಡ್ಬೇಕು ಅನ್ಸುತ್ತೆ ಯಾವಾಗ ಸಿಕ್ಬಿಡುತ್ತೆ ಗುರುಗಳೇ. ನೆಕ್ಸ್ಟ್ ನಾನು ಹೇಳ್ತೀನಿ ನಮ್ಮವ್ರಿಗೆ, ದಯವಿಟ್ಟು ಕಾಲೆತ್ಬೇಡಿ ಅವ್ರದ್ದು. ಬೇಡ ಗುರುಗಳೇ, ಹಂಗ ಆಗದ್ ಬೇಡ. ಯಾಕೆಂದ್ರೆ ನಮ್ ಸಂತಾನ ನಿಮ್ಮ ಹತ್ರನೇ ಹೇಳ್ಕೋಬೇಕಲ್ಲ ಗುರುಗಳೇ. ಆಗ್ಲಿ ಒಳ್ಳೇದಾಗ್ಲಿ. ಈಗ ನಿಮ್ ಮಗ ಚೆನ್ನಾಗವ್ರಾ? ಮಗ ಚೆನ್ನಾಗಿದ್ದಾನೆ ಗುರುಗಳೇ. ಮಾತಾಡ್ತಾವ? ಈಗ ಚೆನ್ನಾಗ್ ಮಾತಾಡ್ತಾನೆ ಗುರುಗಳೇ. ಮುಂಚೆ ಹೆಂಗ್ ಮಾತಾಡ್ತಿದ್ದ ಹಂಗೆ ಮಾತಾಡ್ತಾನೆ ಗುರುಗಳೇ. ಮಗಂದೇನ್ ಪ್ರಾಬ್ಲಮ್ ಇಲ್ಲ. ಆಯ್ತು. ಅಂದ್ರೆ ಲಾಸ್ಟ್ ಟೈಮ್ ಯಾವಾಗ ಮಾತಾಡಿದ್ರಿ ನೀವು? 2 ವರ್ಷ ಆಯ್ತು ಗುರುಗಳೇ. 2 ವರ್ಷ? ಹೌದೌದು ಗುರುಗಳೇ. ಈಗೇನಾದ್ರು ಜಾಸ್ತಿ ಹೊತ್ತು ಮಾತಾಡಲ್ಲ ಗುರುಗಳೇ, ಒಂದ್ 5 ನಿಮಿಷ ಟೈಮ್ ತಗೋತೀನಿ ಗುರುಗಳೇ. ಹೇಳವಾ. ನನ್ ಮಗಳು 2nd PU ಓದ್ತಿದ್ದಾಳೆ ಈಗ. ಓಕೆ. ಅವಳು ಒಂದು CT NEET ಎಕ್ಸಾಮ್ ಕಟ್ತಾರಲ್ಲ ಗುರುಗಳೇ ಇವಾಗ. ಯಾವ್ದವ? CT NEET. ಎಂತದು? CT NEET ಎಕ್ಸಾಮ್ ಬರೀತಾರಲ್ಲ ಗುರುಗಳೇ, ಸೈನ್ಸ್ ತಗೊಂಡಿದ್ದಾಳೆ. CET ನ? ಹೌದು ಗುರು. ಓಕೆ, ಆಯ್ತು. ಅದನ್ನ ಚಿಕ್ಕಮಂಗ್ಳೂರಿಗೆ ಹೋಗಿದ್ಲು ಗುರುಗಳೇ. ಓಕೆ. ಎಷ್ಟು ವರ್ಷ ಮಗಳಿಗೆ? ಮಗಳಿಗೆ 17. ಓಕೆ, 17 ವರ್ಷ. ಏನೋ ಎಕ್ಸಾಮ್ ಬರೆಯೋದಿಕ್ಕೆ ಎಲ್ಲಿಗೆ ಹೋಗಿದ್ರು? ಎಕ್ಸಾಮ್ ಬರೆಯಕ್ಕಲ್ಲ ಗುರುಗಳೇ, ಅಪ್ಲಿಕೇಶನ್ ಹಾಕಕ್ಕೆ ಚಿಕ್ಕಮಂಗ್ಳೂರಿಗೆ ಹೋಗಕ್ಕಿತ್ತು. ಓಕೆ. ಅವಳು ನಮ್ಮ ಅಮ್ಮನ ಫೋನ್ ತಗೊಂಡೋಗಿದ್ಲು ಗುರುಗಳೇ. ಓಕೆ. ಅವಳು ನಾನು ಏನೋ ಹೇಳಕ್ಕೆ ಒಂದ್ಸಲ ಕಾಲ್ ಮಾಡಿದೆ. ಯಾರಿಗೆ? ನನ್ ಮಗಳಿಗೆ ಕಾಲ್ ಮಾಡಿದೆ. ಎಲ್ಲಿದೀಯಾ? ಈಗ ಮಗಳ ಜೊತೆ ಫೋನ್ ಕೊಟ್ಕೊಳಿಸಿದ್ದು ನೀವೇ? ನಾವೇ ಗುರುಗಳೇ. ಯಾಕೆಂದ್ರೆ ಅವಳು ಫ್ರೆಂಡ್ಸ್ ಜೊತೆ ಹೋಗ್ತಿದ್ಲು, ಒಬ್ಳೆ ಹೋಗ್ತಿದ್ದಾಳಲ್ವಾ. ಸೊ ಬೇಕಾಗುತ್ತೆ ಎತ್ತ ಅಂತ ತಿಳ್ಕೊಳ್ಳಿಕ್ ಬೇಕಾಗುತ್ತೆ ಅಂತ ನಿಮ್ಮ ಅಮ್ಮನ ಫೋನ್ ಕೊಟ್ಕೊಳಿಸಿದ್ರಾ? ಹೌದು ಗುರುಗಳೇ. ನಮ್ಮ ಅಮ್ಮ ಇಲ್ಲೇ ಇದಾರೆ. ಒಂದ್ 2 ತಿಂಗಳಾಯ್ತು ಇಲ್ಲೇ ಇದಾರೆ. ಅವ್ರ ಫೋನ್ ಕೊಟ್ಟು ಕಳ್ಸಿದ್ದೆ. ಅವಳು ನಾನು ಒಂದ್ ಸ್ವಲ್ಪ ಬಿಜಿ ಬಂತು ಗುರುಗಳೇ. ನೀನ್ ಕೇಳಿಸ್ಲಿಲ್ಲ? ಕಾಲು ಒಂದ್ಸಲ ನಾನು ಫೋನ್ ಮಾಡಿದಾಗ ಫೋನ್ ಬಿಜಿ ಬರ್ತಾ ಇತ್ತು. ಓಕೆ. ನಾನು ಮತ್ತೆ ಕೇಳಿದಾಗ ನಮ್ಮ ಅಕ್ಕ ಇದಾರೆ, ಅವ್ರ ಹತ್ರ ಮಾತಾಡ್ತಿದೀನಿ ಅಂದ್ಲು. ಅಕ್ಕ ಅಂದ್ರೆ ಅವ್ರ ಫ್ರೆಂಡ್ಸ್? ನಮ್ಮ ಅಕ್ಕ. ಓ, ನಿಮ್ಮ ಬಳಿ ಮಾತಾಡ್ತಿದ್ದೀನಿ ಅಂತ? ದೊಡ್ಡ ಮಾತಾಡ್ತಿದ್ದೆ ಅಂತ ಹೇಳಿದ್ದು ಗುರುಗಳೇ. ಮನೆಗ್ ಬಂದು ನನ್ಗೆ ಮತ್ತೆ ಯಾಕೋ ಸ್ವಲ್ಪ ಡೌಟ್ ಹೊಡಿತು ಗುರುಗಳೇ. ಮೊಬೈಲ್ ಚೆಕ್ ಮಾಡಿದೆ, ಆ ಟೈಮಿಂಗ್ಸ್ ಎಲ್ಲ ನೋಡಿದೆ, ಅದ್ರಲ್ಲಿ ಕಾಲ್ ಇರ್ಲಿಲ್ಲ, ಡಿಲೀಟ್ ಆಗಿತ್ತು ಗುರುಗಳೇ. ನಿಮ್ಮ ಅಕ್ಕನ್ ಕೇಳಿದ್ರೆ ಗೊತ್ತಾಗೋದಲ್ಲ? ನಮ್ಮ ಅಕ್ಕನಂದ್ರೆ ಅವಳಿಗೆ ಸುಮ್ನೆ ನಮ್ಮಮ್ಮ ಸಣ್ಣಕ್ಕೆಲ್ಲ ಅನುಮಾನ ಕೊಟ್ಟು ಎಲ್ಲಾರನ್ನು ಕೇಳ್ತು ಅನ್ಬಾರ್ದಲ್ವ ಗುರುಗಳೇ. ಓಕೆ. ಆಮೇಲೆ ಮತ್ತೆ ಇನ್ನೊಂದ್ಸಲ ನಾನ್ ಟೌನಿಗೆ ಹೋಗಿದ್ದೆ ಗುರುಗಳೇ. ಮತ್ತೆ ಅವಾಗ ಮನೆಗೆ ಫೋನ್ ಮಾಡಿದೆ, ಅದೇ ನಂಬರ್ಗೆ. ನನಗೆ ಅನುಮಾನ ಬಂದೇ ಮಾಡಿದ್ದು ಗುರುಗಳೇ. ಅಂದ್ರೆ ನಿಮ್ಮ ಅಮ್ಮನ ನಂಬರಿಗೆ ಮಾಡಿದ್ರಿ? ಮಾಡಿದ್ದೆ. ನಮ್ಮ ಅಮ್ಮ ಮನೇಲಿ ಜಾಸ್ತಿ ಇರಲ್ಲ, ಫೋನ್ ಇಟ್ಟಿರ್ತಾರೆ, ಎಲ್ಲಿ ತಗೊಂಡು ಹೋಗಲ್ಲ. ಮಾಡಿದಾಗ ಗುರುಗಳೇ ಮತ್ತೆ ಅದೇ ಟೈಮಲ್ಲಿ ಬಿಜಿ ಬಂತು. ಮನೆಗ್ ಬಂದು ನೋಡ್ದೆ ಗುರುಗಳೇ, ಆ ಟೈಮಲ್ಲಿ ಆ ನಂಬರು ಇರ್ಲಿಲ್ಲ. ಅಂದ್ರೆ ನಾನ್ ಮಾಡಿದ ಟೈಮಲ್ಲಿ ಈಗ ಮಾರ್ಕೆಟ್ ಅಥವಾ ಸಿಟಿಯಿಂದ ನೀವು ಮನೆಗೆ ಮಾಡಿದ್ರಲ್ವಾ, ಬಿಸಿ ಬಂತು, ಕಟ್ ಮಾಡಿದ ತಕ್ಷಣ ನಿಮ್ ಫೋನ್ ಪಿಕ್ ಮಾಡಿದ್ರ? ಅವರು ಪಿಕ್ ಮಾಡಿ ಏನು ಅಂತ ಕೇಳಿದ್ಲು. ನಾನು ಹೇಳಿದೆ ನನ್ ಮಗ ಮನೇಲೆ ಇದ್ದ ಗುರುಗಳೇ, ಹೋಗಿದ್ದಾನ ಎಲ್ಲಾದ್ರೂ, ನಾನ್ ತಿಳ್ಕೊಳಕ್ ಫೋನ್ ಮಾಡಿದ್ದು. ಬಟ್ ನೀವು ಆ ಸಮಯದಲ್ಲಿ ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಕೇಳಿದ್ರ ಮಗಳನ್ನ? ಕೇಳಲಿಲ್ಲ ಗುರುಗಳೇ. ನನ್ ಮಗ ಇದ್ದಾನ ಮನೇಲಿ, ಅಣ್ಣ ಇದ್ದಾನ ಅಂತ ಕೇಳಿದೆ. ಅಷ್ಟೇ ಕೇಳಿದ್ರಿ? ಕೇಳಿದೆ. ಇಲ್ಲ ಅವ್ನು ಹೋಗೇನೆ
ಇಲ್ಲ ಹೋದ ಅವನು ಅಂತ ಹೇಳಿದ್ಲು ಗುರುಗಳೇ. ಕಟ್ ಮಾಡ್ದೆ ಅಷ್ಟೇ. ಮನೆಗ್ ಬಂದು ಮತ್ ಕೇಳಿದೆ ಬಿಸಿ ಬರ್ತಿತ್ತಲ್ಲ ಫೋನ್, ಯಾರ ಹತ್ರ ಮಾತಾಡ್ತಿದ್ದೆ ಅಂದೆ. ನಮ್ಮ ಅಕ್ಕನ ಮಗ್ಳು ಒಬ್ಳು ಅವಳು ಡಿಗ್ರಿ ಮಾಡ್ತಿದ್ದಾಳೆ ಗುರುಗಳೇ, ಅವಳ ಹತ್ರ ಮಾತಾಡ್ತಿದೀನಿ ಅಂದ್ಲು. ನೀನ್ ಓದಲಿಂದ ಫೋನ್ ಮಾಡಿದ್ಲು ಕಣಮ್ಮ, ಅವಳ ಹತ್ರನೇ ಮಾತಾಡ್ತಿದ್ದೆ ಅಂದ್ಲು. ನಾನು ಆಮೇಲೆ ಮತ್ತೆ ಅದನ್ನ ಅವಳು ಆ ಫೋನ್ ತೆಗೆದು ನೋಡಿದಾಗ ಆ ನಂಬರ್ ಇರ್ಲಿಲ್ಲ ಗುರುಗಳೇ. ನಾನ್ ಮಾಡಿದ ಟೈಮಲ್ಲಿ ಅದು ಇರ್ಲಿಲ್ಲ. ಓಕೆ, ಬಟ್ ನಿಮ್ಮ ಅಕ್ಕನ ನಂಬರ್ ಇತ್ತ ಅಲ್ಲಿ? ಇತ್ತು, ಆದ್ರೆ ಆ ಟೈಮಲ್ಲಿ ಇರ್ಲಿಲ್ಲ. ನಾನ್ ಕಾಲ್ ಮಾಡಿದ್ನಲ್ಲ ಗುರುಗಳೇ, ಆ ಟೈಮಲ್ಲಿ ಆ ನಂಬರ್ ಇರ್ಲಿಲ್ಲ. ನನಗೆ ಮತ್ತೆ ಹೇಳ್ದಾಗ ಮತ್ತೆ ನಾನ್ ಸಮಾಧಾನದಲ್ಲಿ ನನಗೆ ನಿಜವಾಗ್ಲೂ ಸಖತ್ ಬೇಜಾರಾಯ್ತು ಗುರುಗಳೇ. ಯಾಕೆಂದ್ರೆ ನಾನು ಸಿಂಗಲ್ ಪೇರೆಂಟ್ ಆಗಿ ಸಾಕ್ತಿದ್ದೀನಿ ಗುರುಗಳೇ ಅವಳನ್ನ. ಹೌದಾ? ಅವ್ರ ತಂದೆ 1 ವರ್ಷ ಇದ್ದಾಗಲೇ ತೀರೋದು ಗುರುಗಳೇ. ಅಂದ್ರೆ 1 ವರ್ಷ ಇರುವಾಗ ಈ ಮಗು ಅಂದ್ರೆ ನಿಮ್ಮ ಮಗಳು 1 ವರ್ಷ ಇದ್ದಾಗ್ಲಿ ನಿಮ್ಮ ಯಜಮಾನರು ತೀರೋದ್ರು? ಹೌದು ಗುರುಗಳೇ. ಅವಾಗ್ಲಿಂದ ಈ 2 ಮಕ್ಳನ್ನ ನೀವೇ ಕಷ್ಟಪಟ್ಟು ಸಾಕಿದ್ದೀರಿ? ಹೌದು. ಆದ್ರೆ ನನ್ ಮಗ ಆತರ ಏನಿಲ್ಲ, ಆರಾಮಾಗಿದ್ದಾನೆ. ಆದ್ರೆ ಇವಳು ಇಷ್ಟ ದಿನ ಆದ್ರೆ ಮತ್ತೆ ನನಗೆ ಅವಳ ಹತ್ರ ಮಾತಾಡೋ ಮೊದ್ಲಿನಂಗೆ ತುಂಬಾ ಖುಷಿಯಲ್ಲಿ ತಮಾಷೆದೇ ಇರ್ತಿದ್ವು ಗುರುಗಳೇ ಮನೇಲಿ. ಒಂದ್ ನಿಮಿಷ, ಈಗ ಮನೆಗೆ ಬಂದ್ರಿ, ಅವರು ನಿಮ್ಮ ಅಕ್ಕನ ಮಗಳು ಅಂತ ಹೇಳಿದ್ರು. ಆ ಸಮಯದಲ್ಲಿ ಹೆಚ್ಚೇನು ವಿಚಾರಿಸಕ್ ಹೋಗ್ಲಿಲ್ವಾ? ವಿಚಾರಿಸ್ಲಿಲ್ಲ ಗುರುಗಳೇ. ಓಕೆ, ಮತ್ತೆ ಅದೇ ನಂಬಿಕೆಯಲ್ಲಿ ಸುಮ್ನಾದ್ರಿ? ನಂಬಿಕೆ ಅಂತಲ್ಲ, ಸ್ವಲ್ಪ ಡೌಟ್ ಇತ್ತು. ಆದ್ರೆ ನಾವು ನಿಮ್ಮ ಹತ್ರ ಒಂದ್ಸಲ ಕೇಳಿ ಮತ್ತೆ ಬೇರೆ ನಿರ್ಧಾರ ತಗೊಳ್ಳೋಣ ಅಂತ ಸುಮ್ಮನಾದೆ ಗುರುಗಳೇ. ನಾನು ಹತ್ರ ಏನು ಹೆಚ್ಚು ಕೇಳಕ್ ಹೋಗ್ಲಿಲ್ಲ. ಈಗೆಲ್ಲ ಫೋನ್ ಎಲ್ಲ ನೋಡ್ತಿರ್ತೀನಲ್ಲ ಗುರುಗಳೇ, ಹೆಣ್ಮಕ್ಳದೆಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ಅದಾಯ್ತು, ಆಮೇಲೆ ಮಾತಾಡೋಣ. ಬಟ್ ನಂತರ ಏನಾಯ್ತು? ಆಮೇಲೆ ನಮ್ಮ ಅಕ್ಕನ ಮಗ್ಳ ಹತ್ರ ಮಾತಾಡ್ತಾನೆ ಇದ್ಲು ನಾನ್ ಬಂದಾಗ, ಮಾರ್ಕೆಟ್ ಈಗ ಬಂದಾಗ. ಆದ್ರೆ ನಾನ್ ಕಾಲ್ ಮಾಡಿದ ಟೈಮಲ್ಲಿ ಮಾತ್ರ ನಂಬರ್ ಇರ್ಲಿಲ್ಲ ಗುರುಗಳೇ. ಮತ್ತೆ ಸ್ವಲ್ಪ ನನ್ ತುಂಬಾ ಬೇಜಾರಾಯ್ತು ಅವತ್ತು. ಸರಿಯಾಗಿ ಮಾತು ಆಡ್ಲಿಲ್ಲ ಅವಳ ಹತ್ರ. ಅವಳು ಮತ್ತೆ ಯಾಕಮ್ಮ ಬೇಜಾರಲ್ಲಿ ಇದೀಯಾ ಹಂಗೆ ಹಿಂಗೆ ಅಂತ ಎಲ್ಲ ತಮಾಷೆಗೆ ಇರ್ತಿದ್ವಿ ಗುರುಗಳೇ. ದಿನ ತಮಾಷೆ ಮಾಡ್ಕೊತೀವಿ, ನನಗೆ ಹೊಡಿತಿರ್ತಾಳೆ, ನಾನು ತಮಾಷೆ ಮಾಡ್ತೀನಿ ಅವಳಿಗೆ. ಆದ್ರೆ ಆ ವಿಷಯ ನನ್ಗೆ ಮನ್ಸಲ್ಲಿ ತುಂಬಾ ನೋವು ಕೊಡ್ತಿರ್ತಿದ್ರು. ಹೇಳ್ಬೇಕಾ ನನ್ ಮಗಳು ತಪ್ಪು ಮಾಡ್ತಿದ್ದಾಳ ಇಲ್ವಾ? ನನ್ ಸಾಕಷ್ಟೆಲ್ಲ ಕೇಳಕ ಮೊನ್ನೆ ಅಷ್ಟೇ ಸಖತ್ ಬೇಜಾರಾಗಿ ಹೇಳ್ಬಿಟ್ಟೆ ಗುರುಗಳೇ, ನನ್ ತರ ಹಾಳ್ ಮಾಡ್ಕೋಬೇಡ, ಚೆನ್ನಾಗ್ ಓದು, ಇದೊಂದ್ ವರ್ಷ ಕಷ್ಟಪಟ್ಟು ಓದು, ನಿನ್ ಕಾಲ್ನಲ್ಲಿ ನಿಂತ್ಕ ಅಂತ ಹೇಳಿ ದುಃಖ ಆಗ್ಬಿಡ್ತು ಗುರುಗಳೇ. ಅವಾಗ ಅವಳು ಹೇಳಿದ್ಲು, ನೀನ್ ಯಾಕಮ್ಮ ಅದಕ್ಕೆಲ್ಲ ತಲೆ ಕೆಡ್ಸ್ಕತಿ ಅಂತ ಸುಮ್ಮನಾಗ್ಬಿಟ್ಲು. ಅಂದ್ರೆ ನೀವು ಅವ್ರ ಮುಂದೆ ಕಣ್ಣೀರ್ ಹಾಕುದ್ರ? ಹಾಕ್ದೆ. ಅಂದ್ರೆ ಈ ಮನಸ್ಸಲ್ಲಿ ಏನೇನೋ ವಿಚಾರಗಳು ಓಡ್ತಿದ್ದಾವೆ, ಬಟ್ ಅದನ್ನ ತೀರಾ ಸ್ಪಷ್ಟವಾಗಿ ಹೇಳೋಕಾಗದೆ ಇದ್ರು ಏನು ಹೇಳಬೇಕು ಅದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರಿ? ಹೇಳ್ದೆ ಗುರುಗಳೇ. ಜಾಸ್ತಿ ಏನ್ ಹೇಳಕ್ ಹೋಗ್ಲಿಲ್ಲ, ನಿನ್ ಮೇಲೆ ನಂಬಿಕೆ ಇಟ್ಕೊಂಡಿದೀನಿ, ನಂಬಿಕೆ ಉಳಿಸ್ಕ, ತಲೆ ತಗ್ಸೋ ತರ ಕೆಲಸ ಮಾಡ್ಬೇಡ ಅಂತೇಳಿ ಕಣ್ಣೀರ್ ಹಾಕ್ಬಿಟ್ಟೆ ಗುರುಗಳೇ ಅವಳ ಮುಂದೆ. ಆಯ್ತವ. ಈ ಮಧ್ಯೆ ನಂತರ ಹಾಳು ಮಾಡ್ಕೊಳ್ಬೇಡ ಅಂತ ಒಂದು ಮಾತು ಹೇಳಿದ್ರಿ. ಈ ನಿಮ್ದು ಲವ್ ಸ್ಟೋರಿನಾ? ಹೌದು ಗುರುಗಳೇ, ನಂದು ಬೇಡ ಅನ್ಸುತ್ತೆ. ಇವಾಗ ನಾನು ಅವ್ನಿಗೆ 17 ವರ್ಷಕ್ಕೆ 10th ಅಲ್ಲಿ ಇರುವಾಗ್ಲೇ ಆಗ್ಬಿಟ್ಟೆ ಗುರುಗಳೇ. 10th ಅಲ್ಲಿ ಮದ್ವೆ ಆಗ್ಬಿಟ್ಟೆ ಗುರುಗಳೇ. ಈಗ ನೀವು ಸಾಕಷ್ಟೆಲ್ಲ ಎಲ್ಲರಿಗೂ ಕರ್ಮ ರಿಟರ್ನ್ಸ್ ಅಂತೀರಲ್ಲ ಗುರುಗಳೇ, ನಂಗೆ ಅದೊಂದ್ಸಲ ನೆನಪಾಗುತ್ತೆ. ಇಟ್ಸ್ ಓಕೆ, ತೊಂದ್ರೆ ಇಲ್ಲ. ಬಟ್ ನೀವು ನಿಮ್ ತಂದೆ ತಾಯಿ ಒಪ್ಸೇನ್ ಆಗಿರ್ಲಿಲ್ಲ? ಇಲ್ಲ ಗುರುಗಳೇ, ನಮ್ ತಂದೆ ತಾಯಿ ತುಂಬಾ ನೋವು ಪಟ್ಟಿದ್ದಾರೆ ಗುರುಗಳೇ. ನನ್ನಿಂದ ಹೊರಗಡೆ ಬರಕ್ಕೂ ಆಗ್ದೆ ತುಂಬಾ ಕಷ್ಟಪಟ್ಟಿದ್ದಾರೆ. ನೀವು ವಿಡಿಯೋದಲ್ಲೆಲ್ಲ ನೋಡ್ತಿರ್ತೀನಲ್ಲ ಗುರುಗಳೇ, ಅವಾಗ ಅನ್ಸುತ್ತೆ ನಾನ್ ನಮ್ಮ ಅಪ್ಪ ಅಮ್ಮ ಮಾಡಿರತ್ತೆ ಅದು ನನ್ ಮಗಳು ನಂಗೆ ಎಲ್ಲರೂ ಮಾಡ್ಬಿಡ್ತಾಳ ಅನ್ನೋದು ತುಂಬಾ ಕಷ್ಟ ಕಾಡ್ತಿದೆ ಗುರುಗಳೇ. ಹೇಗಿರಕ್ಕೆ ಆಗ್ತಿಲ್ಲ. ಮಕ್ಳಿಗೆ ಗೊತ್ತಾ ನಿಮ್ಮ ಹಿನ್ನೆಲೆ? ಗೊತ್ತು ಗುರುಗಳೇ, ಎಲ್ಲ ಗೊತ್ತು. ಅಲ್ಲ, ಹಾಗೆ ಅಪ್ಪ ಅಮ್ಮನ ವಿರುದ್ಧವಾಗಿ ಸಡನ್ ಆಗಿ 10ನೇ ಕ್ಲಾಸಲ್ಲಿ ಮದುವೆ ಆಗಿ ಮಕ್ಕಳಾಗಿ ಆ ಸಮಯಕ್ಕೆ ಗಂಡ ಹೊರಟೋಗೋದಿದೆಯಲ್ಲ, ಹೆಂಗ್ ಆಗಿರ್ಬೇಕು ಅವತ್ತಿಗೆ? ಯಾಕಂದ್ರೆ ದಾರಿ ಬೇರೆ ಅಂತದ್ದು, ಸಡನ್ ಆಗಿ ಸಂಗಾತಿನೂ ಬಿಟ್ಟು ಹೊಂಟೋದು ಅಂದಾಗ. ಇನ್ನೂ ಒಂದು ವಿಷಯ ಗುರುಗಳೇ, ನನ್ಗಿಂತ ಅವರಿಗೆ ಏಜ್ ತುಂಬಾ ಡಿಫ್ರೆನ್ಸ್ ಇತ್ತು ಗುರುಗಳೇ. ಎಷ್ಟಿತ್ತು? ಎಷ್ಟು ನನಗೆ 10th ಅಂದ್ರೆ 17-18 ವರ್ಷ ಇರುವಾಗ ಅವರಿಗೆ ಆಗ್ಲೇ 30 ವರ್ಷ ಆಗಿತ್ತು ಗುರುಗಳೇ. ಅರ್ಥಾತ್ ನಿಮಗೊಂದು 16 ಇದ್ದಾಗ ಅವ್ರಿಗೆ 30? ಹೌದೌದು ಗುರುಗಳೇ. ಓಕೆ. ಹಂಗಾಗಿ ನಾನು ನಮ್ಮ ಅಪ್ಪ ಅಮ್ಮ ಕಣ್ಣೀರ್ ಹಾಕ್ಸಿದೀನಲ್ಲ, ಅದೇ ನನಗೆ ರಿಟರ್ನ್ ನೋಡಿದ್ಯಾ ಅಂತ ತುಂಬಾ ನೋವು ಆಗ್ತದೆ ಗುರುಗಳೇ. ನನ್ ದಾರಿ ನನ್ ಮಗಳು ತುಳಿಬಾರ್ದು, ಚೆನ್ನಾಗ್ ಓದ್ಬೇಕು, ಕಷ್ಟ ಆಪತ್ತು ಬೆಳೆಸಿದೀನಿ ಗುರುಗಳೇ. ನಾನು ಅದೊಂದು
ಅವ್ ಏನಲ್ಲಿ ತಿಳಿದೋ ತಪ್ಪು ಮಾಡ್ಬಿಟ್ಟಿದೀನಿ. ಇವಾಗ ಜೀವನ ಸರಿ ಮಾಡ್ಕೊಳಕ್ ಆಗ್ತಿಲ್ಲ ಗುರುಗಳೇ. ಆದ್ರೆ ನಿಮ್ಮ ಆಶೀರ್ವಾದ ನನ್ ಮಕ್ಳಿಗೆ ಬೇಕು. ಗೋವಿಂದ, ಆಯಿತು. ಬಟ್ ನಿಮ್ಮ ಮಗಳ ಕುರಿತು ನಾನು ಕೇಳೋ ಪ್ರಶ್ನೆ ಏನಂದ್ರೆ, ನನಗೊಂದು ಸಪ್ರೇಟ್ ಫೋನ್ ಬೇಕು ಅಂತ ಮಗಳು ಯಾವತ್ತಾದ್ರೂ ಕೇಳಿದಾರೆ? ಇಲ್ಲ ಗುರುಗಳೇ, ಯಾವತ್ತೂ ಕೇಳಿಲ್ಲ. ನಾನು ಹೇಳಿ ಕಣ್ಣೀರ್ ಹಾಕಿದ್ಮೇಲೆ ನಾನ್ ಮಗ್ತೀನಿ ಯಾವತ್ತು ಫೋನ್ ಮಾಡಿ. ನಾನು ಹೊರಗಡೆ ಸಾಕಷ್ಟೆಲ್ಲ ಬಿಟ್ಟು ಹೋಗಿದ್ದೀನಿ. ಆಮೇಲೆ ಇದು ಮೊನ್ನೆ ಆಗಿರೋದು. ಸಾಕಷ್ಟೆಲ್ಲ ಫೋನ್ ಎಲ್ಲ ಬಿಟ್ಟು ಹೋಗಿದ್ದೀನಿ, ಚೆಕ್ ಮಾಡಕ್ ಹೋಗ್ಲಿಲ್ಲ. ನಿಮ್ಮ ಹತ್ರ ಒಂದ್ಸಲ ವಿಚಾರಿಸೋಣ. ನನ್ ಮನ್ಸಿಗೆ ನೋವಲ್ಲ ಗುರುಗಳೇ, ಚೆಕ್ ಮಾಡಿದಷ್ಟು ನೆಮ್ಮದಿ ಬೇರೆ ಕಳ್ಕಂತೀನಿ. ಅದಕ್ಕೆ ನೋಡೋಣ ಅಂತೇಳಿ ನಾನ್ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಕೊಂಡು ಅವಳಿಗೆ ಡೈರೆಕ್ಟ್ ಆಗಿ ಹೇಳೋದು ಒಳ್ಳೇದಾ ಅಥವಾ ಸರಿ ಹೋಗ್ತಾಳ? ನಾನು ವಿಡಿಯೋಸ್ ನೋಡಾಗೆಲ್ಲ ಹೇಳ್ತಾನೆ ಇರ್ತಾಳೆ ಗುರುಗಳೇ. ಅವ್ರ ದೊಡ್ಡ ಮಗು ಹೇಳ್ತಿರ್ತಾಳೆ, ನಿನ್ ತಂಗಿ ಯಾವಾಗ್ಲೂ ಇದನ್ನೇ ಕೇಳೋದು, ಒಂದ್ ಬಟ್ಟೆ ತೊಳಿತಿರ್ಲಿ ಇದನ್ನೇ ಕೇಳುತ್ತೆ. ಬಾಯ್ಲಿ ಗುರುಗಳೇ ಮಾತಾಡಿ ನನ್ ಮಗ್ಳ ಹತ್ರ ಒಂದೆರಡು ಒಳ್ಳೆ ಮಾತು ಹೇಳಿ ಗುರುಗಳೇ. ಅವಳಿಗೆ ಓದ್ತಿದ್ದಾಳೆ, ಸೆಕೆಂಡ್ PUC-ನ? ಸೆಕೆಂಡ್ PUC ಗುರುಗಳೇ. ಒಂದೆರಡು ಮಾತಾಡಿ. ಮಾತಾಡಿ, ಏನಾಗಲ್ಲ, ಬಾರೆ ಬಾಯಿಲಿ ಒಂದೆರಡು. ಇರ್ಲಿ, ಒತ್ತಾಯ ಮಾಡಬಾರ್ದು. ಅವ್ಳು ನೋಡ್ತಿರ್ತಾರೆ ಗುರುಗಳೇ, ಗೊತ್ತು ಅವಳಿಗೆ. ಆದ್ರೆ ನಮ್ಮ ಅಕ್ಕನ ಮಕ್ಳಿಗೆಲ್ಲ ಹೇಳ್ತಾನೆ ಇರ್ತಾಳೆ, ಯಾವಾಗ್ಲೂ ಇದನ್ನೇ ಕೇಳುತ್ತೆ. ನನ್ಗೆ ನೆಟ್ ಖಾಲಿ ಆಗ್ಬಿಟ್ರೆ ಇದೇ ಟೆನ್ಷನ್ ಗುರುಗಳೇ. ನಿಮ್ ವಿಡಿಯೋಸ್ ನೋಡಿಲ್ವಲ್ಲ ಅಂತ. ನಂಗೆ ಲೈವ್ ನೋಡಕ್ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಬಾಕಿ ಟೈಮಲ್ಲೆಲ್ಲ ನೋಡ್ತಾನೆ ಇರ್ತೀನಿ ಗುರುಗಳೇ. ಈ ತರ ವಿಷಯ ನಮ್ಮ ಮಕ್ಳು ಹಿಂಗೆ ಅಂತ ಬೇರೆ ಹತ್ರ ಹೇಳ್ಕೊಳಕ್ ಆಗಲ್ಲ ಗುರುಗಳೇ. ಹೌದು. ಅದಕ್ಕೆ ನಾನ್ ನಿಮ್ಮ ಹತ್ರ ಸರಿ ನನ್ ನಂಬಿಕೆ ಇದೆ ಗುರುಗಳೇ. ಆದ್ರೆ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಾಳ. ಅಂದ್ರೆ ಇಲ್ಲಿ ಮಗಳು ದೊಡ್ಡವರ, ಮಗ ದೊಡ್ಡವರ? ಮಗ ದೊಡ್ಡವನ್ ಗುರುಗಳೇ. ಅಂದ್ರೆ ಅವ್ರಿಗೆ ಎಷ್ಟು ವರ್ಷ? ಅವ್ನಿಗೆ 21. ಓಕೆ. ಅಂದ್ರೆ ಅಣ್ಣ ತಂಗಿ ಇವರು? ಅಣ್ಣ ತಂಗಿ ಗುರುಗಳೇ. ಈ ನೀವಿಷ್ಟೆಲ್ಲ ತಂದೆ ಅಥವಾ ಗಂಡನ ಕಳ್ಕೊಂಡು ಆ ಸಮಯದಿಂದಲೂ ಕೂಡ ಇಷ್ಟು ಶ್ರಮ ಪಟ್ಟವರನ್ನ ಸಾಕಿ ಸಲಹಿದ್ದೀರಿ. ಇದ್ರ ಬಗ್ಗೆ ಅವ್ರಿಗೆ ನಿಜವಾಗ್ಲೂ ಸಂವೇದನೆ ಇದೆಯಾ ಒಳಗಡೆ? ಇದೆ ಗುರುಗಳೇ, ಮನ್ಸಲ್ಲಿ ಇದೆ. ಅಂದ್ರೆ ಅದ್ರ ಬಗ್ಗೆ ಅವ್ರು ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಯಾವಾಗ್ಲೂ? ಇರ್ತಾರೆ ಗುರುಗಳೇ. ನನ್ ಮಗನಿಗಂತೂ ತುಂಬಾ ಇದೆ ಗುರುಗಳೇ, ನಾವು ಮನೆ ಮಾಡ್ಬೇಕು ಆತರ ಎಲ್ಲ ತುಂಬಾ ಆಸೆ ಇದೆ ಗುರುಗಳೇ ಅವನಿಗೆ. ಅವನು ಈ ಬುಕ್ ಎಲ್ಲ ತಂದ್ಕೊಟ್ಟಿದ್ದ ಗುರುಗಳೇ ಇವಳಿಗೆ, ಓದ್ಕೊಳ್ಳಿ ಚೆನ್ನಾಗಿ ಅಂತ. ಅವಳು ಓದ್ಲಿಲ್ಲ. ಮತ್ತೆ ಬರ್ತ್ಡೇ ಪಾರ್ಟಿ ಇದ್ದಾಗ ಇವನು ಅವಳಿಗೆ ಗದ್ರಿ ಬಿಟ್ಟಿದ್ದಾನೆ, ಅದನ್ನ ಎದುರಿಸ್ಬಿಟ್ಟಿದ್ದಾನೆ. ಸೈನ್ಸ್ ತಗೊಂಡಿದ್ದಾಳೆ, ಓದಕ್ಕಾಗಲ್ಲ, ಯಾವಾಗ್ಲೂ ಬರೀ ಆಟ ಆಡೋದು ಇದೇ ಮಾಡ್ತಿರ್ತಾಳೆ. ಸೈನ್ಸ್ ತಗೊಂಡಿದ್ದಾಳೆ, ಓದಕ್ಕಾಗಲ್ಲ ಅಂತ ಹೇಳಿದಾಗ ಅವಳಿಗೆ ಬೇಜಾರಾಗಿದೆ. ಎಲ್ಲರ ಎದುರುಗಡೆ ಎದುರಿಸ್ತಾ ನನ್ಗೆ ಈಗ ಮಾತಾಡಲ್ಲ ಗುರುಗಳೇ ಅವರಿಬ್ರು. ಅಲ್ಲ, ಎಲ್ಲಿ ಅಂದ್ರೆ ಒಂದು ಸಭೆಯಲ್ಲಿ ಹೇಳಿದ್ದ? ಅದು ಸಭೆಯಲ್ಲಿ ಅಂದ್ರೆ ನಾವು ಮನೆಯವರೇ ಗುರುಗಳೇ, ಯಾರು ಜಾಸ್ತಿ ಇಲ್ಲ. ನಮ್ಮ ಮನೆಯವರು ನಮ್ಮ ಎಷ್ಟು ಜನ ಅಂದ್ರೆ ಒಂದು 10 ಜನ ಇದ್ರು ಗುರುಗಳು, 10-15 ಜನ. ಬರ್ತ್ಡೇ ಪಾರ್ಟಿನಾ? ಬರ್ತ್ಡೇ ಪಾರ್ಟಿ. ನಮ್ಮ ಅಕ್ಕನ ಮಕ್ಳು 2 ಜನ ಆಗ್ತಿರು ಗುರುಗಳೇ ನನ್ಗೆ. ಅಕ್ಕ ಅಕ್ಕನ ಮಕ್ಳು. ಈ ನಿಮ್ ಮಗ ಆಕೆಯ ಸ್ವಲ್ಪ ವಿದ್ಯಾಭ್ಯಾಸದ ನಿರ್ಲಕ್ಷ್ಯದ ಬಗ್ಗೆ ಹೇಳ್ಬಿಟ್ರು? ಹೇಳ್ಬಿಟ್ಟ ಗುರುಗಳೇ. ಹೇಳಿದ ಅಂತ ಅಲ್ಲಿಂದ ಹತ್ಕ ಬಂದ್ಬಿಟ್ಲು ಬರ್ತ್ಡೇ ದಿನ. ಎಲ್ಲರೂ ಬರ್ತಡೇ, ಅವಳು ಬರ್ತಡೇ ಅಲ್ಲ ಬೇರೆಯವ್ರದ್ದು. ಎಲ್ಲರ ಮುಂದೆ ಹೇಳ್ಬಿಟ್ಟ ಅಂತ ಹತ್ಕ ಬಂದ್ಬಿಟ್ಲು ಗುರುಗಳೇ. ಅವಾಗಿಂದ ಅವ್ರಿಬ್ರು ಮಾತೇ ಆಡ್ತಿಲ್ಲ. ಅದು 1 ವರ್ಷನೇ ಕಳೀತು ಗುರುಗಳೇ, 1.5 ವರ್ಷ ಕಳೀತಾ ಬಂತು. ಅವಳಿಗೆ ಮಾತಾಡಿಸೋ ಆಸೆ ಅವಳಿಗಿದೆ ಗುರುಗಳೇ. ಅವನು ಮಾತಾಡಲ್ಲ. ಮತ್ ಬೇರೆ ಟೈಮಲ್ಲಿ ಒಂದೊಂದ್ ಟೈಮ್ ಹೇಳ್ತಿರ್ತಾನೆ ಏನಾರು ಹೇಳ್ಬೇಕಂದ್ರೆ ಅವಳಿಗೆ. ಹಂಗಲ್ಲ ಹಿಂಗೆ ಅಮ್ಮ ಅಂತ ನನ್ನ ಹತ್ರ ಹೇಳ್ತಾನೆ, ಆದ್ರೆ ಅವಳ ಹತ್ರ ಮಾತಾಡಲ್ಲ. ಏನಾದ್ರೂ ಕೆಲಸ ಮಾಡಿಸ್ಕೋಬೇಕಾದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾನೆ ಅವಳಿಗೆ. ಅಯ್ಯಯ್ಯೋ, ಇದು ಒಳ್ಳೇದಲ್ಲವ ಇದು? ಈಗ ನೀವು ನನ್ನ ಹತ್ರ ಮೊದ್ಲು ಏನು ಹೇಳ್ಕೊಂಡು ಬಂದ್ರೆ ಅದನ್ನ ಆಮೇಲೆ ಮಾತಾಡ್ತೀನಿ. ಆದ್ರೆ ನಿಮಗೆ ನಾನು ಮೊದಲು ಸೂಚಿಸೋದು, ತಾಯಿಯಾಗಿ ಈ ವಿಚಾರಗಳನ್ನ ತುಂಬಾ ಬೇಗ ಪರಿಹರಿಸಬೇಕು. ಓಕೆ ಫೈನ್, ಆಕೆ ಒಂದು ಮನೆಗೆ ಹೋಗೋಳೆ, ಹೌದು, ಈತ ಆಕೆಯನ್ನು ಒಂದಿನ ಮದುವೆ ಮಾಡಿ ಕಳಿಸ್ಕೊಡ್ಲೇಬೇಕು, ಹೌದು. ಆದರೆ ಈ ನಡುವೆ
ಒಂದು ಈ ಚಿಕ್ಕ ಮುನಿಸನ್ನ ಇಷ್ಟು ದೀರ್ಘಕಾಲ ಎಳೆಯುವ ಬುದ್ಧಿ ಇವರಿಬ್ಬರಿಗಿದೆ ಅಂದಾಗ ಈಕೆ ಗಂಡನ ಮನೇಲಿ ಇರೋದು ಕಷ್ಟ, ಈತ ಬಂದು ಹೆಂಡತಿ ಜೊತೆ ಇರೋದು ಕಷ್ಟ. ಅಂದ್ರೆ ಈ ಬುದ್ಧಿಗಳು ಮುಂದೆ ಅವರನ್ನು ಹಳ್ಳ ತೋಡ್ಬಿಡ್ತವೆ. ಏನಾಗುತ್ತೆ, ಹೌದು ಈಕೆ ಮಾಡಿರೋದನ್ನೇ ಆತ ಹೇಳಿರ್ಬೋದು, ಹೇಳಿರುವ ಸಮಯ, ಹೇಳಿರುವ ಸಂದರ್ಭ, ಯಾರ ಮುಂದೆ, ಯಾರು ಎಲ್ಲಿ, ಜಾಗ ಎತ್ತ, ಎಲ್ಲವೂ ಬಹಳ ಮುಖ್ಯವಾಗುತ್ತಲ್ಲವ. ಅದೇನೇ ಇರಲಿ, ಅಂತಿಮವಾಗಿ ಈತ ಹೇಳಿದ ಉದ್ದೇಶವೂ ಕೂಡ ಸರಿಯೇ ಇತ್ತು. ಅವಳು ಉದ್ಧಾರಕ್ಕೆ ಹೇಳಿದ್ದು, ಈಗೇನೂ ಕೂಡ ಅದನ್ನು ಸ್ಪೋರ್ಟಿವ್ ಆಗಿ ತಗೊಳ್ಬೇಕಿತ್ತು. ಬಟ್ ಅಷ್ಟು ಪ್ರಬುದ್ಧತೆ ಇಬ್ರಿಗೂ ಇಲ್ಲ ಅಲ್ಲಿ. ಮತ್ತೇನ್ ಗುರುಗಳ, ನನ್ ಮಗಳು ಮಾತಾಡಿಸ್ತಾಳೆ, ಅವಳೇ ಹೇಳ್ತಿರ್ತಾಳೆ, ಅವನು ನಾನು ಎಲ್ಲ ಏನಾದ್ರು ಮಾತಾಡ್ಸಿರೋ ಅವನೇ ಮಾತಾಡಲ್ಲ, ಇವಳು ಆಯ್ತು, ಗಂಭೀರ ಅಂತ ನಾನು ಹೇಳುತ್ತಿಲ್ಲ. ಬಟ್ ನಿಮಗೂ ಕಾಣಿಸ್ತಾ ಇದೆ, 1 ವರ್ಷ ಮಿನಿಮಮ್ ಒಂದೇ ಮನೆಯಲ್ಲಿರೋ ಇಬ್ರು ಹಿಂಗಿರೋದಿದೆಯಲ್ಲ, ಅದು ಆ ಮನೆಯ ಬಹಳ ದೊಡ್ಡ ಸೋಲು. ಅಂಡ್ ತಾಯಿಯಾಗಿ ನೀವು ಇಬ್ಬರನ್ನು ಜುಟ್ಟು ಹಿಡಿದು ಎಳ್ಕೊಂಡು ಒಂದು ಕಡೆ ಕೂರಿಸಿ, ಇದು ಸುಡುಗಾಡಲ್ಲ, ಇದು ಮನೆ. ನೀವು ಇಲ್ಲಿ ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಏನೇನು ಬಿತ್ತನೆಗೆ ಮಾಡ್ತೀರಿ, ಅಥವಾ ನಿಮ್ಮ ಹೃದಯವೆಂಬ ಹೊಲದಲ್ಲಿ ಏನು ಭಾವನೆಯನ್ನು ಬೀಜ ಬಿತ್ತುತ್ತೀರೋ ಅವು ದೈತ್ಯವಾಗಿ ಬೆಳೀತಾ ಹೋಗುತ್ತವೆ. ಈಗ ಅವ್ರದ್ದು ಲೋಕದಲ್ಲಿ ಬೆರೆತು ಬದುಕುವ ಸಮಯ, ಅಣ್ಣ ತಂಗಿ ಇವರಿಬ್ಬರ ನಡುವೆ ಬಾಂಧವ್ಯ ಚೆನ್ನಾಗಿದ್ದು ಒಬ್ರಿಗೊಬ್ರು ಭಯ ಭಕ್ತಿ ಇದ್ದರೆ, ಹೊರಗಡೆ ಇಬ್ಬರೂ ಕೂಡ ಏನೇನೋ ತಪ್ಪುಗಳು ವಿಚಾರಗಳು ಬಂದಾಗ, ಇಲ್ಲಪ್ಪ ನಮ್ಮ ತಂಗಿ ಬಿಡ್ತಾಳ ಅಥವಾ ನಮ್ಮ ಅಣ್ಣ ಬಿಡ್ತಾನ, ಇಂಥದ್ದೇನೋ ಒಂದು ಇರಬೇಕು. ಇವರಿಬ್ಬರು ಈ ಮಟ್ಟಿಗೆ ಬಿಡಿಸಿಕೊಳ್ಳೋಕೋ ಅಂದರೆ ಯಾಕೋ ಅಷ್ಟು ಗಟ್ಟಿ ಬಾಂಡಿಂಗ್ ಇಲ್ಲ. ಅಂದರೆ ಹೊರಗಡೆ ಏನಾದರೂ ಒಂದಷ್ಟು ಸಂಗತಿಗಳಲ್ಲಿ ಭಾಗವಹಿಸಬೇಕಾದ್ರೆ ಯಾರ ಭಯ ಯಾರಿಗೂ ಇರಲ್ಲ. ನೀವು ಮುಂದೆ ಇದನ್ನು ನಿಭಾಯಿಸೋದ್ರಲ್ಲೇ ನೀವು ಬಹಳ ದೊಡ್ಡ ಎಡವಟ್ಟು ಮಾಡಿಕೊಳ್ಬೇಕಾಗುತ್ತೆ. ಎನಿವೆ, ಇದನ್ನು ನೀವು ತುಂಬ ಏನಾದರೂ ಅಂದುಕೊಳ್ಳಿ, ನಾಚಿಕೆ ಪಟ್ಕೊಳ್ಳಿ, ಏನಾದರೂ ಅಂದುಕೊಳ್ಳಿ, ಇಬ್ಬರನ್ನು ಕೂರಿಸ್ಕೊಂಡು, ನೋಡಪ್ಪ ಇದೊಂದು ಮನೆ, ನಾಳೆಯಿಂದ ನೀವಿಬ್ಬರು ಕರೆಕ್ಟಾಗಿ ಮಾತಾಡ್ಕೊಂಡು ಬದುಕಬೇಕು. ಇಲ್ಲ ನಾನೇನೋ ನಿರ್ಧಾರ ಮಾಡಿಬಿಡ್ತೀನಿ ಅಷ್ಟೇ, ಎದುರಿಸಾದರೂ ಅವರಿಬ್ಬರನ್ನ ಸರಿ ಮಾಡಬೇಕು. ಇದು ಹಿಂಗೆ ಹೋಗುತ್ತೆ ಬಿಡು, ಏನೋ ಕೆಲಸ ಹೇಳಬೇಕಾದ್ರೆ ಇಂಡೈರೆಕ್ಟಾಗಿ ಹೇಳ್ತಾನೆ ಈಕೆಗೆ. ಅಂದರೆ ಈ ಚಿಕ್ಕದನ್ನು ಇವರು 1 ವರ್ಷ ಸಾಧಿಸ್ತಾರೆ ಅನ್ನೋದಾದರೆ ಭಾಳ ಸೂಕ್ಷ್ಮ ಸಂಗತಿಗಳು ಬರ್ತವೆ. ಅವ್ರವ್ರ ಗಂಡನ ಮನೆಗೆ ಹೋದಾಗ, ಹೆಂಡತಿ ಬಂದ ಕಾಲದಲ್ಲಿ ಅಲ್ಲಿ ಏನಾಗ್ಬಿಡುತ್ತೆ, ಈ ಬುದ್ಧಿಗಳೇನಿದ್ದಾವೆ ಅಲ್ಲೂ ಕೂಡ ಮುಂದುವರೆದು ಬಿಡ್ತವೆ ಅಲ್ವಾ? ಹಾಗಾಗಿ ಆ ಹೆಣ್ಮಕ್ಳಿಗೆ ಹೇಳು. ಬಟ್ ಆಯಿತು, ಮೊದಲನೇ ವಿಚಾರಕ್ಕೆ ಬರೋದಾದರೆ, ನೋಡವಾ, ಇದು 17-18 ಸಮಯ ಇದ್ದೀಯಲ್ಲ, ಅದು 4 ಜನ ಹೊರಗಡೆ ಫ್ರೆಂಡ್ಸ್ ಜೊತೆ ಓಡಾಡುವಂಥ ಸಮಯದಲ್ಲಿ ಕೆಲವು ಹೊರಗಿನ ಆಕೆಯ ಸ್ನೇಹಿತರು ಅಥವಾ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಲವ್ ಅಥವಾ ಇಂತಹ ವಿಚಾರಗಳನ್ನು ಅವರು ಗಮನಕ್ಕೆ ನೋಡಿರ್ತಾರೆ, ಅಥವಾ ಅವನ್ನೆಲ್ಲ ಅವರು ಫೀಲ್ ಮಾಡಿರ್ತಾರೆ. ಬಟ್ ಈ ಸಮಯದಲ್ಲಿ ಸಿಂಗಲ್ ಪೇರೆಂಟ್ ಆಗಿ, ಒಂದು ತಾಯಿ ಆಗಿ ಗಂಡನ ಕಳ್ಕೊಂಡು ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ಆ ಮಕ್ಕಳನ್ನ ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಸಂಸ್ಕಾರ ಕೊಟ್ಕೊಂಡೇ ಬಂದಿದ್ದೀರಿ. ಒಮ್ಮೆಲೆ ನಿಮ್ಮನ್ನು ಹಂಗೆ ನೋಡಿದ್ರೆ ಇಷ್ಟೊತ್ತಿಗೆ ತೀರಾ ಕೆಟ್ಟು ನಿಮಗೆ ಮರ್ಯಾದೆ ತೆಗೆಯೋ ಹೆಣ್ಮಗಳು ಅಂತ ಆಗಿದ್ದಿದ್ರೆ, ಒಂದು ಫೋನ್ಗೋ ಇನ್ನೇನಕ್ಕೋ ನಿಮ್ಮನ್ನು ಹಠ ಮಾಡಿ ಹಳ್ಳ ಹಿಡಿದು ಚಟ್ಟ ಹತ್ತಿಸ್ಬಿಡ್ಬೇಕಿತ್ತು. ಅಂದರೆ ಈ ಸಮಯದಲ್ಲಿ ಮಿನಿಮಮ್ ಇಷ್ಟಂತೂ ಚಂಚಲತೆ ಇರಬಾರ್ದು ಅಂತ ನಿರೀಕ್ಷಣೆ ಮಾಡಂಗಿಲ್ಲ. ವಿಷಯ ಏನಂದ್ರೆ ಅದಿದ್ದೇ ಇರುತ್ತೆ. ಕೆಲವೊಮ್ಮೆ ನಿಮ್ಮ ಮನೆಯ ಸಂಸ್ಕಾರಗಳು, ಕಟ್ಟುಪಾಡುಗಳು, ನಿಮ್ಮ ಕಷ್ಟಗಳು, ನಿಮ್ಮ ಈ ದುಃಖದ ಅಥವಾ ಕಷ್ಟದ ಪರಿಶ್ರಮದ ಬದುಕು ಅವರೆಲ್ಲರಿಗೂ ಅರಿವಿರೋದ್ರಿಂದಲೇ ಅವರು ಹೊರಗಡೆ ತುಂಬ ಹರಿದು ಹೋಗಿಲ್ಲ ಅಥವಾ ತುಂಬ ಹೊರಗಡೆ ಹಾದಿ ತಪ್ಪಿರಲ್ಲ. ಯಾಕಂದರೆ ನೀವು ಸಾಕಿರುವ ರೀತಿ ಅವರನ್ನು ಹಿಡಿದಿಟ್ಟಿರುತ್ತೆ. ಅದನ್ನೇ ಧರ್ಮ ಅಂತ ಕರೀತಾರೆ. ಆ ಧರ್ಮ ಮೊದಲಿಂದ ನೀವು ಅವ್ರಿಗೆ ಕೊಟ್ಟಿಲ್ಲ ಸಂಸ್ಕಾರವನ್ನು ಅಂದಿದ್ರೆ ಇಷ್ಟೊತ್ತಾಗ ಬೇಕಿರಲಿಲ್ಲ ಅದು ಕೆಡಲಿಕ್ಕೆ. ಆ್ಯಂಡ್ ಇವನ್ ನಿಮ್ಮ ಮಗನ ತಗೊಳ್ಳಿ, ಮಗಳೇ ಬಿಟ್ಬಿಡಿ, ಮಗನ್ನೇ ತಗೊಳ್ಳಿ. ನಿಮ್ಮ ಮಗ ಇವತ್ತಿಗೂ ಮನೆಯ ಬಗ್ಗೆ ಕನಸು ಕಟ್ಕೊಂಡಿದ್ದಾನೆ, ನಿಮ್ಮನ್ನು ಚೆನ್ನಾಗಿಡಬೇಕು, ತಂಗಿ ಮದುವೆ ಮಾಡಬೇಕು, ಅಥವಾ ಆತನ ಹೃದಯದಲ್ಲಿ ತುಂಬ ಕನಸುಗಳಿರ್ಬೋದು, ಆಸೆಗಳಿರ್ಬೋದು. ಪಾಪ 21 ಎಲ್ಲೂ ಕೆಟ್ಟ ಸವಾಸ ಮಾಡಿದೆ, ಯಾವ ತಪ್ಪು ದಾರಿ ಹಿಡಿದೆ, ಬಿಡು ತಂದೆ ಇಲ್ಲ ಕೇಳಲಿಕ್ಕೆ, ಅಮ್ಮನ ಒಂಚೂರು ಎದುರಿಸ್ಕೊಂಡು ಇಟ್ಕೊಂಡ್ರೆ ಆಯಿತು ಅಂತ ಆತ ಮುಂದುವರಿಬೋದಿತ್ತಲ್ಲವ. ಇವತ್ತು ಇಲ್ಲಿಗೆ ಆಶ್ರಮಕ್ಕೆ ಬರುವ ತಾಯಂದಿರ ಗೋಳಿದೆಯಲ್ಲ, ಅದು ಗಂಡಂದಲ್ಲ, ಅದು ಮಕ್ಕಳದ್ದು. ಗಂಡಂದು ಇವತ್ತಿಗೆ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ಒಂದೋ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅನುಭವಿಸಬೇಕು, ಇಲ್ಲ
ಅವನ ಪಾಡಿಗೆ ಅವನು ಬಿಟ್ಟು ನಾನು ದೊಡ್ಡದ ಮಕ್ಕಳನ್ನ ಸಾಕೊಂಡು ಜೀವನ ಮಾಡಬೇಕು ಒಂದೇನೋ ಸ್ಥಿತಿಗೆ ಬರ್ತಾರೆ ಅಥವಾ ಒಂದು ನಿರ್ಧಾರಕ್ಕೆ ಬರ್ತಾರೆ ಗಂಡನ ವಿಚಾರದಲ್ಲಿ. ಬಟ್ ಮಕ್ಕಳು ದಾರಿ ತಪ್ಪಿಟ್ಟು ಒಂದು ಎಲೆಮಟ್ಟಕ್ಕೆ ಬಂದಾಗ, ಒಂದು ಹಂತಕ್ಕೆ ಬಂದಾದ್ಮೇಲೆ ಸಡನ್ನ ಮಕ್ಕಳು ದಾರಿ ತಪ್ಪೋದಿದೆಯಲ್ಲ, ಅಯ್ಯೋ ಗಂಡಿಂದಲೂ ನೆಮ್ಮದಿ ಇಲ್ಲ, ಮಕ್ಕಳು ಹಿಂಗಾದ್ರಲ್ಲ ಅನ್ನೋ ದುಃಖ ಇದೆಯಲ್ಲ, ಅದು ಸಾವಿಗಿಂತ ಬೇರೇನೂ ಅಲ್ಲ. ಇವತ್ತು ಆ ಸಮಯದಲ್ಲಿ ಗಂಡ ತೀರುವುದು ಕಾಲದಲ್ಲಿ ಇನ್ನೊಂದು ಮದುವೆನೋ ಮತ್ತೊಂದು ಏನೋ ಯೋಚನೆ ಮಾಡಿಕೊಂಡು ಜೀವನ ಹಾಳು ಮಾಡಿಕೊಳ್ಳದೆ ಮಕ್ಕಳನ್ನೇ ಸರ್ವಸ್ವ ಅಂದ್ಕೊಂಡು ಇಲ್ಲಿವರೆಗೂ ಬಂದು ಇಲ್ಲೇನೋ ಒಂಚೂರು ಇಬ್ಬರಲ್ಲಿ ಒಬ್ಬರು ಅಥವಾ ಇಬ್ಬರೂ ಕೂಡ ದಾರಿ ತಪ್ಪಿ ಏನೋ ಆಯಿತು ಅಂದರೆ ಮತ್ತೆ ನಿನ್ನ ಪರಿಶ್ರಮಕ್ಕೆ ಎಲ್ಲ ಅದೊಂಥರ ಮರಳಲ್ಲಿ ಮನೆ ಕಟ್ಟಿದಂಗಾಗುತ್ತಲ್ಲವಾ. ಹಾಗಾಗಿ ನಾನು ಹೇಳೋದೇನೆಂದರೆ, ಹೆಣ್ಣು ಮಗಳ ಈ ವಿಚಾರ ಬಂದಾಗ ಇತ್ತೀಚೆಗೊಬ್ಬರು ಕೇರಳದವರು ಫೋನ್ ಮಾಡಿದ್ರು, ನೀವು ಕೇಳಿರಬೇಕು. ಅದು ತನ್ನ ಹೆಣ್ಮಗಳ ಬಗ್ಗೆ ಆಕೆ ತಾಯಿ ಅಳ್ತಿದ್ರು. 9ನೇ ಕ್ಲಾಸ್ಗೆ ಆನ್ಲೈನ್ ಕ್ಲಾಸ್ಗೆ ಅಂತ ಫೋನ್ ಕೊಡಿಸ್ಬಿಟ್ಟಿರ್ತಾರೆ. 9ನೇ ಕ್ಲಾಸಿಂದ ಲವ್ ಶುರುವಾಗುತ್ತೆ. ಆ ಸಮಯದಲ್ಲಿ ಇವ್ರಿಗೂ ಗೊತ್ತಾಗುತ್ತೆ, ಈ ಕರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಒಂದು ಫೋನ್ ಕೊಡಿಸಿದ್ರಂತೆ. ಅದು 9ನೇ ಕ್ಲಾಸ್ಗೆ ಲವ್ ಶುರುವಾಗುತ್ತೆ, ಇವ್ರಿಗೂ ಗೊತ್ತಾಗುತ್ತೆ. ಅವರು ಬುದ್ಧಿ ಹೇಳೋದೆಲ್ಲ ಹೇಳ್ತಾರೆ. ಆಯ್ತಮ್ಮ ನಾನು ಬಿಡ್ತೀನಿ ಅಂತ ಹೇಳಿ ಒಳಗೆ ಇವ್ರಿಗೆ ಗೊತ್ತಿಲ್ದಂಗೆ PUC ಡಿಗ್ರಿವರೆಗೂ ಅದು ಕಂಟಿನ್ಯೂ ಆಗಿರುತ್ತೆ. ಆ ಒಂದು ಸಮಯದಲ್ಲಿ ಮತ್ತೆ ಸಿಕ್ಕಿ ಬೀಳ್ತಾಳೆ ಡಿಗ್ರಿ ಸಮಯದಲ್ಲಿ. ಓಕೆ, ಇವಳು ಹಿಂಗೆ ಬಿಟ್ಟರೆ ಆಗಲ್ಲ ಅಂದ್ಕೊಂಡು ಅವರು ಸ್ವಲ್ಪ ಏನೋ ಹೇಳಿ ಇನ್ನೊಂದು ಮದುವೆಗೆ ತಯಾರು ಮಾಡಿರ್ತಾರೆ. ಅಷ್ಟೊತ್ತಿಗೆ ಇನ್ನೊಂದು ವಾರ ಇದೆ ಮದುವೆ, ಎಲ್ಲ ಒಪ್ಪಿರ್ತಾಳೆ. ಬಿಡು ನಾನು ಆ ಹುಡುಗನ ಬಿಟ್ಬಿಡ್ತೀನಿ, ನೀವು ಹೇಳ್ದಂಗೆ ಕೇಳ್ತೀನಿ ಅಂದ್ಕೊಂಡು. ಇನ್ನೊಂದು ವಾರ ಇದೆ ಮದುವೆ ಅನ್ನಂಗೆ ರಾತ್ರಿ ಆ ಪ್ರೀತಿಸಿದ ಹುಡುಗನ ಜೊತೆ ಹೊರಟೋಗ್ತಾಳೆ. ಆ ಹುಡುಗ ಸರಿ ಇಲ್ಲ ಅಂತ ಇವ್ರ ದುಃಖ. ಈ ಮದುವೆಗೆ ರೆಡಿ ಮಾಡಿದ್ರಲ್ಲ ಹುಡುಗನ ನೋಡಿ, ಇನ್ನೊಂದು ವಾರ ಇತ್ತಲ್ಲ, ಅವ್ರು 3 ಲಕ್ಷ ಮಾನ ನಷ್ಟ. ಅಂದರೆ ಯಾಕಂದರೆ ಮದುವೆ ರೆಡಿಯಾಗಿ ಇವ್ರ ಮಗಳು ಹೊಡೋಗೋದಿದೆಯಲ್ಲ, ಅವ್ರಿಗೆ ನಷ್ಟ ಅಲ್ವಾ, ಅಥವಾ ಅವ್ರಿಗೆ ಅದು ಮರ್ಯಾದೆ ಅಲ್ವಾ. ಆ ಹುಡುಗನಿಗೆ 3 ಲಕ್ಷ ಕಟ್ಟಿಕೊಟ್ಟಿದ್ದು. ಅಂದರೆ ಇಲ್ಲಿ ಇದನ್ನು 2 ಥರ ತಗೊಳ್ಬೋದವ. ಒಂದು, ಕೆಲವು ಹೆಣ್ಣು ಮಕ್ಕಳು ನಿಮ್ಮ ಮನೆಯ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು, ಇಲ್ಲ ನಮ್ಮ ತಾಯಿ ಹಿಂಗೆ ಕಷ್ಟಪಟ್ಟಿದ್ದಾರೆ, ನಮ್ಮ ತಂದೆ ಹಿಂಗೆ ಕಷ್ಟಪಡ್ತಾರೆ, ಅಥವಾ ಹೆಣ್ಣಾಗಿ ನಾನು ತೆಗೆದುಕೊಳ್ಳೋ ಈ ಯೌವನದಲ್ಲಿ ಅಥವಾ ಮದುವೆ ವಿಚಾರದಲ್ಲಿ ತೆಗೆದುಕೊಳ್ಳೋ ಕೆಲವು ಆತುರದ ನಿರ್ಧಾರಗಳು ಒಂದು ಹಂತಕ್ಕೆ ನನ್ನ ತವರು ಮನೆಯನ್ನು ಮರ್ಯಾದೆ ತೆಗಿತವೆ. ಇನ್ನೊಂದು ಹಂತದಲ್ಲಿ ನನ್ನ ಇಡೀ ಬದುಕು ತಪ್ಪು ಆಯ್ಕೆ ಆಯಿತು ಅಂದರೆ ಮಿಸ್ ಆಗಿ ನರಕ. ಹಾಗಾಗಿ ಈ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ತೀರಾ ಅನುಮಾನಪಟ್ಟು, ಓ ನೀನು ಹಂಗೆ ಮಾಡ್ತಿದ್ದೀಯ ಹಿಂಗೆ ಮಾಡ್ತಿದ್ದೀಯ ನೋಡವ, ತೀರಾ ನನ್ನ ಗಮನಕ್ಕೆ ಬಂದಾಗ ಸ್ಪಷ್ಟವಾಗಿ ಏನೋ ವಿಚಾರ ಸಿಕ್ಕಾಗ ನಾನು ಸಡನ್ ಆ್ಯಕ್ಷನ್ ತಗೊಳ್ಳೋದು ಬೇರೆ. ಬಟ್ ಮಿನಿಮಮ್ ಒಬ್ಬ ಹುಡುಗನ ಜೊತೆ ಮಾತಾಡೋದನ್ನು ಸಹನೆ ಮಾಡದೇ ಇರುವಷ್ಟು ನೀವು ಅಸಹನೀಯಗಳಾಗಬಾರ್ದು ಅಥವಾ ಅಸಹನೆ ಉಳ್ಳವರಾಗಬಾರ್ದು. ಓಕೆ, ಸ್ವಾತಂತ್ರ್ಯ ಕೊಡಿ. ಯಾಕಂದರೆ ಬಿಟ್ಟೇ ಹಿಡಿಬೇಕವ. ನೀವು ತುಂಬ ಗಟ್ಟಿಯಾಗಿ ಹಿಡಿಲಿಕ್ಕೆ ಹೋದರೆ ಅದು ವಸ್ಕೆ ಹಾಕ್ಬಿಡ್ತೀರ. ಆಯಿತು, ಈಗ ನಿಮ್ಮ ಫೋನ್ ಅವ್ರು ನೋಡೋದು, ಅವ್ರ ಫೋನ್ ನೀವು ನೋಡೋದು, ಅಥವಾ ತೀರಾ ಕಣ್ಣ ಮುಚ್ಚಾಲೆ ಆಡಲಿಕ್ಕಾಗಲ್ಲವ. ಬಟ್ ನನ್ನ ಜ್ಞಾನದಲ್ಲಿ ಹೇಳೋದಾದರೆ, ನಿನ್ನ ಮಗಳು ಆ ಮಟ್ಟಿಗೆ ನೀವು ತುಂಬ ದುಃಖಪಟ್ಟು ನಿದ್ದೆ ಬಿಟ್ಟು ಊಟ ಬಿಟ್ಟು ಹೊರಗೋದಂಥದ್ದು ಏನೂ ಮಾಡ್ತಾ ಇಲ್ಲ. ಆಕೆಗೆ ವಯೋಸಹಜವಾಗಿ ಕೆಲವು ವಿಚಾರಗಳು ಅವಳ ಮನಸ್ಸಲ್ಲಿ ಏನೇ ಓಡ್ತಾ ಇದ್ರೂ ಕೂಡ ನೀವು ಭಾವನಾತ್ಮಕವಾಗಿ ಅದನ್ನು ಹಿಡಿದಿಟ್ಕೊಳ್ಬೇಕು. ನೀವು ಅವ್ರ ಬಗ್ಗೆ ಭರವಸೆ ಮಾತುಗಳನ್ನೇ ಆಡಬೇಕು. ಸದಾಕಾಲ ಆಶಾದಾಯಕವಲ್ಲದ ಅಥವಾ ಅಷ್ಟೇನು ಭರವಸೆ ಇಲ್ಲದ ದುಃಖದ ಮಾತುಗಳು ಅಥವಾ ಈ ಥರದ ಭರವಸೆ ಇಲ್ಲದ ಮಾತುಗಳನ್ನೇ ಆಡ್ತಾ ಹೋದಾಗ ಅವ್ರಿಗೂ ಅದು ತುಂಬ ನಿರಾಸೆ ಉಂಟು ಮಾಡುತ್ತೆ, ಬೇಸರ ಮಾಡುತ್ತೆ. ನಾನು ಏನೂ ಮಾಡಿದೆ ಮಮ್ಮಿ ಹಿಂಗಂತಳಲ್ಲ. ಈಗ ದಿವಸ ಒಬ್ಬನ ಜೊತೆ ಓಡಾಡ್ಕೊಂಡು ಬರೋ ಹೆಣ್ಮಕ್ಳು ಮನೇಲೇ ಸುಮ್ಮನೆ ಅವರು ಇದು ಮಾಡ್ತಾರೆ. ನಾನು ಎಲ್ಲ ನೆಟ್ಟಿಗಿದ್ದು ಹಿಂಗೆ ಕೇಳಬೇಕಲ್ಲ ಅನ್ನೋದು ಅವ್ರ ಮನಸ್ಸಿಗೆ ಬರಬಾರ್ದು. ಈಗ ಅಂಥದ್ದೇನೋ ಕಣ್ಣು ಮುಂದೆ ಬಂದಾಗ ನಾನು ಹೇಳೋಣ, ಅಲ್ಲಿವರೆಗೂ ನೀವು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡಿ ಅಂತಲ್ಲ. ನಿಮ್ಮ ಎಚ್ಚರಿಕೆಯನ್ನು, ಈಗ ಒಬ್ಬ ವಾಚ್ಮ್ಯಾನು ಯಾರೋ ಕಳ್ಳರು ಬಂದಾದ ಮೇಲೆ ಬಂದಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡಬೇಕು ಅಂತ ಅವನ ಕೆಲಸ ಸುಮ್ಮನೆ ಮಾಡಬೇಕು. ಕಳ್ಳರು ಬರಲಿ. ಈಗ ಅಪಾರ್ಟ್ಮೆಂಟ್ಗಳ ಮುಂದೆ ಅಥವಾ ಫ್ಯಾಕ್ಟ್ರಿಗಳ ಮುಂದೆ ವಾಚ್ಮ್ಯಾನ್ ಇರ್ತಾರಲ್ವ, ದಿವಸ ಕಳ್ಳರು ಬರ್ತಾರೆ ಅಂತಲೇ ಕೂರ್ತಾರೆ. ಇಲ್ಲ, ಅವ್ರು ಕೂರೋದು ಅವ್ರ ಕೆಲಸ. ಕಳ್ಳರು ಬರ್ತಾರ ಬರಲ್ವ ಅದು ಸೆಕೆಂಡ್ರಿ. ಬರಲ್ಲ ಬಿಡು ಅಂತ ಅವ್ರು ಸುಮ್ಮನೆ ಆಗ್ಲಿಕ್ಕೆ ಆಗಲ್ಲ. ಅವ್ರ ಪಾಡಿಗೆ ಅವ್ರು ಕಾಯೋದು ಏನು ಕೆಲಸ ಇದೆ ಅವ್ರು ಅದನ್ನ ಮಾಡಬೇಕು. ಹಂಗೆ
ಕಾಯುವ ಕೆಲಸ ನೀವು ಮಾಡಬೇಕು, ಸಹಜ ಅದು. ಈಗ ಅದೊಂಥರ ಹಗ್ಗ ನೀವು ತೀರಾ ಸಡ್ಲ ಬಿಟ್ಬಿಟ್ರೆ ಬೇರೆಯವ್ರ ಹೊಲಕ್ಕೆ ಹೋಗಿ ಮೇಯಕ್ಕೆ ಶುರು ಮಾಡಿಬಿಡ್ತವೆ. ಹಗ್ಗ ಕೈಲಿ ಇರಬೇಕು, ಸ್ವಲ್ಪ ಹಗ್ಗ ಉದ್ದ ಇರಬೇಕು ಅಲ್ವಾ? ತೀರಾ ಹಗ್ಗ ಗಟ್ಟಿ ಪಿಟ್ಟ ಕಟ್ಬಿಟ್ಟು ಎಲ್ಲೂ ಹೋಗ್ಲಿಕ್ಕೆ ಮಾಡಲಿಲ್ಲ ಅಂದ್ರೆ ಒಂದ್ ದಿವಸ ವ್ಯಾಘ್ರ ಆಗ್ಬಿಡ್ತವೆ. ಹಗ್ಗ ಬಿಡಬೇಕು, ಆದ್ರೆ ಅದರ ಹಿಡಿ ಅಥವಾ ಆ ಹಗ್ಗದ ನಿಯಂತ್ರಣ ನಮ್ಮ ಕೈಲೇ ಇರಬೇಕು. ಏನೋ ತಪ್ಪು ಆಗ್ತಿದೆ ಅಂದ್ರೆ ಹಿಡ್ದು ಎಳಿ, ನಾಯಿ ಮರಿಗಳನ್ನ ಎಳಿತಾರಲ್ಲ ಹಂಗೆ, ಅಥವಾ ಹಸು ದನಗಳನ್ನ ಎಳಿತಾರಲ್ಲ ಹಂಗೆ ಎಳಿಬೇಕು. ಬಟ್ ತೀರಾ ಹಗ್ಗವನ್ನ ಇಟೇಟುದ್ದ ಬಿಟ್ಟುಬಿಟ್ಟು ತೀರಾ ಕಟ್ನಿಟ್ಟು ಮಾಡ್ಲಿಕ್ಕೆ ಹೋದ್ರೆ ವಿಷಯ ಹಾಳಾಗ್ತವವ. ಸೊ ನಿಮ್ಮ ಮಗಳ ಕುರಿತು ತುಂಬ ಭಯ ಬೇಡ, ಸಹಜವಾಗಿ ಖುಷಿಯಿಂದ ಮಾತಾಡಿಸಿ. ಅನುಮಾನ ಅನ್ನೋದು ಕೆಲವೊಮ್ಮೆ ಯಾರಿಗ್ ಗೊತ್ತು, ನಿಮ್ಮ ಕಲ್ಪನೆಗಳೇ ತಪ್ಪಾಗಿರ್ಬೋದು. ಹಾಗಾಗಿ ನಡೆದೇ ಇರೋದನ್ನ ನಡೀತಿದೆಯೇನೋ ಅಂತ ತುಂಬ ಭಾವಿಸ್ಲಿಕ್ಕೆ ಹೋಗಿ ಇವತ್ತೇನವ 10ನೇ ಕ್ಲಾಸಲ್ಲೇ ಮಕ್ಕಳು ಹಾಳಾಗ್ತಿದ್ದಾರೆ. ಅಂಥದ್ರಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ. ವಿದ್ಯೆ ಹತ್ತುತ್ತೋ ಬಿಡುತ್ತೋ ಸಂಸ್ಕಾರ ನಡತೆಗಳು ಹಾಳಾಗಬಾರದು. ನಿಮ್ಮ ಗಮನ ಕೇವಲ ಅದು ಮಾತ್ರ ಇರಬೇಕು. ಆಯ್ತು, ಆಕೆ ಇಂಜಿನಿಯರಿಂಗ್ ಸೈನ್ಸು ಅಥವಾ ಇನ್ನೇನೋ ಓದ್ತಾರೋ ಬಿಡ್ತಾರೋ ಅವರವರ ಇಚ್ಛೆ ಅಥವಾ ಅವರವರ ಅರ್ಹತೆ ಯೋಗ್ಯತೆಗಳಿಗೆ ತಕ್ಕಂತೆ ಅವರು ಅದನ್ನು ಪಡ್ಕೊಳ್ತಾರೆ. ಆದರೆ ನಡತೆ ಇದೆಯಲ್ಲ, ಅದು ಯಾವುದೋ ವಿಶ್ವವಿದ್ಯಾಲಯದಲ್ಲೂ ಇನ್ನೆಲ್ಲೋ ಪಡ್ಕೊಳ್ಳೋ ಮಾರ್ಕ್ಸ್ ಕಾರ್ಡ್ ಅಲ್ಲ, ಅದು ಮನೆಯಿಂದಲೇ ಶುರುವಾಗಬೇಕು. ಅದೇ ಮನೆಯೇ ಮೊದಲ ಪಾಠಶಾಲೆ. ಸೊ ತಾಯಿಯಾಗಿ ನೀವು ಅಷ್ಟಂತೂ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಧೈರ್ಯ ಇರಲಿ ಅಥವಾ ಅದ್ರ ಬಗ್ಗೆ ಭರವಸೆ ಇರಲಿ. ಆ್ಯಂಡ್ ಒಂದು ಹೇಳೋದವ, ಅವತ್ತು ಗಂಡ ತೀರೋದ ಕಾಲದಿಂದ ಇವತ್ತಿನವರೆಗೂ ಕೂಡ ನೀವು ಎಲ್ಲೂ ದಾರಿ ತಪ್ಪದೆ ಆ ಪವಿತ್ರತೆಯನ್ನು ಕಾಪಾಡಿಕೊಂಡು ನಿಮ್ಮ ನಿಯಂತ್ರಣದಲ್ಲಿ ನೀವು ಇದ್ದುಕೊಂಡು ಮಕ್ಕಳಿಗೋಸ್ಕರ ಬದುಕನ್ನು ಮೂಡಿಬಿಟ್ಟಿದ್ದೀಯವ. ಆ ಪುಣ್ಯ ಅಥವಾ ಆ ಶುದ್ಧ ಕರ್ಮ ಅಥವಾ ಆ ನಿನ್ನ ಪರಿಶ್ರಮಕ್ಕೆ ಖಂಡಿತ ದ್ರೋಹ ಆಗಲ್ಲ. ಮೇಲ್ನೋಟಕ್ಕೆ ಯೌವನದಲ್ಲಿರುವ ಮಕ್ಕಳು ಹಾಗೆ ಹೀಗೆ ಸ್ವಲ್ಪ, ಈಗ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಹಿಂದೆಲೇ ಬರಲ್ಲ, ಅದು ಆ ಕಡೆ ಈ ಕಡೆ ಎಗರುತ್ತೆ, ಅಲ್ಲಿಗೋಗುತ್ತೆ ಇಲ್ಲಿಗೋಗುತ್ತೆ. ಹಾಗೆ ಯೌವನದಲ್ಲಿರುವ ಮಕ್ಕಳ ಬದುಕು ಆ ಕಡೆ ಈ ಕಡೆ ಓಡ್ತಾರೆ. ಆದರೆ ನಾವು ಹಗ್ಗ ಗಟ್ಟಿಯಾಗಿ ಇಳಿದು ಆ ಕಡೆ ಈ ಕಡೆಗೆ ಹೋದಾಗ ಎಳಿಬೇಕೇ ಹೊರತು ಮೊದಲೇ ಹೋಗ್ಬಿಟ್ಟವರು ಅನ್ನೋ ಕಲ್ಪನೆಯಲ್ಲಿ ನಮ್ಮ ಅಪನಂಬಿಕೆಗಳಲ್ಲಿ ಹಿಡಿದು ಎಳೆಯೋಕೆ ಹೋದ್ರು ಒಂದಿಷ್ಟು ಶಾಶ್ವತವಾಗಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ತುಂಬ ಅಪನಂಬಿಕೆ ಬೇಡ. ಮೊದಲು ಈ ಅಣ್ಣ ತಂಗಿದಿರೋ ದಿವಸ ಮನೆಯಲ್ಲಿ ಮಾತಾಡ್ಕೊಂಡಿದ್ರೆ ಅದು ನಂದ ಗೋಕುಲ. ಮೊದ್ಲೆಲ್ಲ ಚೆನ್ನಾಗಿ ಹಂಗೆ ತಮಾಷೆ ಮಾಡ್ಕೊಂಡ್ ಮಾತಾಡ್ತಿದ್ದ ಗುರುಗಳು. ಈಗ ಏನಾಗುತ್ತೆ ಗುರುಗಳೇ, ಅವ್ನಿಗೆ ಹೇಳಕ್ ಹೋದ್ರೆ ನನ್ನ ಹತ್ರ ಸಿಕ್ ಮಾಡ್ಕೊತಾನೆ ಗುರುಗಳು. ಅವ್ನಿಗೇನು ಹೇಳಂಗಿಲ್ಲ. ಈಗ ಮೊದ್ಲೆಂಗೆ ನನ್ನ ಹತ್ರ ಮಾಡ್ಬಿಟ್ಟಿದ್ದ ಅನ್ನಲ್ಲ ಗುರುಗಳೇ, ಈಗ ಏನಾದ್ರು ತಂಗಿ ಹತ್ರ ಹಂಗ್ ಮಾಡು ಹಿಂಗ್ ಮಾಡು ಅಂದ್ರೆ ನನ್ನ ಹತ್ರ ಸಿಕ್ ಮಾಡ್ಕೊಂತಾನೆ ಅಂತ ಬಾಯ ಗುರುಗಳೇ. ಏನೋ ಹೇಳು ಅಂತ ಹೇಳ್ತಿಲ್ಲವ, ಬಟ್ ಮಿನಿಮಮ್ ಈಗ ತಂಗಿಗೇನೋ ಹುಷಾರಿಲ್ಲ ಅಂದಾಗ ಖಂಡಿತ ಆತ ಮಾತಾಡೇ ಆಡ್ತಾನೆ ಅಲ್ವನವ. ಅದೆಲ್ಲ ನೋಡ್ತಾನೆ ಗುರುಗಳು, ಅದ್ರಲ್ಲೆಲ್ಲ ಪರವಾಗಿಲ್ಲ. ಈಗ ಅವಳಿಗೂ ಹೆದರಿಕೆ ಇದೆ. ನಮ್ಮ ಅಣ್ಣ ಅವನು ಟೌನಲ್ಲೇ ಇರೋದಲ್ಲ ಗುರುಗಳೇ, ನಮ್ಮ ಅಣ್ಣ ಇರ್ತಾನೆ ಅನ್ನೋ ಅವಳಿಗೂ ಭಯ ಇದೆ ಅಣ್ಣಂದು. ಅವನು ತಂಗಿನ ಅದ್ರಲ್ಲೆಲ್ಲ ಆದ್ರೆ ಮಾತಾಡಲ್ಲ ಅಷ್ಟೇ, ಬೇರೆ ಎಲ್ಲ ವಿಚಾರಿಸ್ತಾನೆ. ಆಯ್ತು, ಅವರಿಬ್ರು ನಡುವೆ ಒಳ್ಳೆ ರೀತಿಯ ಸೇತುವೆಯಾಗಿ ನೀನು ಬದುಕವ. ಆ್ಯಂಡ್ ತಂಗಿಯಾಗಿ ಈಕೆ ಮಾತಾಡಿಸ್ಲಿಕ್ಕೆ ಮುಂದಾಗೋದು ಅದು ಇನ್ನೂ ಒಳ್ಳೇದೇ. ಹೆಣ್ಮಗಳಾಗ ಅಷ್ಟಂತೂ ಕ್ಷಮೆ ಅಷ್ಟೊಂದು ಸಹನೆ ಇರ್ಲೇಬೇಕಲ್ವ. ಇದು ಇಲ್ಲ ಅಲ್ದೆ ಮಾತಾಡ್ತಾಳೆ ಗುರುಗಳೇ, ಅವನೇ ಮಾತಾಡಲ್ಲ, ಇವಳಾಗೆ ಮಾತಾಡಿಸ್ತಾಳೆ. ಅವ್ನ್ ಬರ್ತಡೇ ಇದ್ದಾಗೆಲ್ಲ ವಿಶ್ ಮಾಡ್ತಾಳೆ, ಏನಾದ್ರು ಕೊಡಿಸ್ತಾಳೆ. ಆದ್ರೆ ಅವನೇ ಆ ಟೈಮಲ್ಲಿ ಮಾತಾಡ್ತಾನೆ, ಮತ್ತೆ ಮಾರನೇ ದಿನ ಅದೇ ತರ ಮಾಡ್ತಾನೆ ಗುರುಗಳೇ, ಮಾತಾಡಲ್ಲ ಅವಳ ಹತ್ರ. ಆಯ್ತು, ನಿನ್ನ ಮಗಳಿಗಂತೂ ನೀವು ಏನಾದ್ರೂ ಹೇಳಲಿಕ್ಕಂತೂ ಅವಕಾಶ ಇದೆ, ಹೌದಲ್ಲವಾ? ಹೌದೌದು ಗುರುಗಳೇ, ಅವಳಿಗೆ ಎರಡೂ ಕಡೆ ಕೆಲವೊಂದು ಸರಿ ಮಾಡ್ಲಿಕ್ಕೆ ಆಗದೆ ಇದ್ರು ಎಲ್ಲಿ ನಮ್ಮ ಮಾತುಗಳು ಕೆಲಸ ಮಾಡ್ತವೆ ಅಲ್ಲಂತೂ ನಾವು ಕೆಲವೊಂದನ್ನು ಸರಿ ಮಾಡೋ ಪ್ರಯತ್ನ ಮಾಡಬೇಕು. ನೋಡುವ, ಆತ ಹೆಂಗಾದ್ರೂ ಇರಲಿ, ನೀನು ಹೃದಯದಲ್ಲಿ ಆತನಿಗೆ ಒಳ್ಳೆ ಸ್ಥಾನವನ್ನು ಕೊಟ್ಟು ಯಾವಾಗ ಸಾಧ್ಯವಾಗುತ್ತೋ ಆಗ ಕೆಲವೊಂದು ಮಾತುಗಳನ್ನ ಆಡ್ತಾ ಬಾಂಡಿಂಗ್ ಅಥವಾ ಆ ಸಂಬಂಧವನ್ನು ಸುಧಾರಿಸಿಕೊಳ್ಬೇಕೇ ಹೊರತು ಈಗ ನಾಳೆ ಏನೋ ಚಿಕ್ಕ ಪುಟ್ಟ ಎಡವಟ್ಟಾಗಿ ಏನೋ ಆಯ್ತಪ್ಪ ಅವತ್ತು ಪಶ್ಚಾತ್ತಾಪ ಪಡಬಾರದು. ಬದುಕು ಯಾವಾಗ ಎಲ್ಲಿ ಏನು ಎತ್ತ ಗೊತ್ತಿಲ್ಲ. ಸೊ ಊರಿನವ್ರ ಜೊತೆ ಎಲ್ಲ ಮಾತಾಡೋ ನಾವು ನಮ್ಮ ಮನೆಯಲ್ಲಿರೋರು ಕೆಲವೊಬ್ಬರ ಜೊತೆ ಹಿಂಗೆ ಬಹುಶಃ ನಮ್ಮ ಉದ್ಧಾರಕ್ಕೋಸ್ಕರನೇ ಶ್ರಮಿಸೋರು, ನಮ್ಮ ಉದ್ಧಾರಕ್ಕೋಸ್ಕರನೇ ಪ್ರತಿ ಕನಸುಗಳು ಕಾಣೋರ ನಡುವೆ ಕಾಣೋರನ್ನೇ ನಾವು ಸ್ವಲ್ಪ ನಿರ್ಲಕ್ಷ್ಯ ಮಾಡೋದಿದೆಯಲ್ಲ, ಅದು ಒಂಥರ ದೇವರಿಗೆ ಮಾಡಿದ ಅನ್ಯಾಯ ಥರ.
ಸೊ ನಿಧಾನವಾಗಿ ಈ ಥರದ ವಿಚಾರಗಳಲ್ಲಿ ಮಕ್ಕಳು ಮೊದಲು ಬುದ್ಧಿ ಕಲಿಬೇಕು. ಮನೆಯಲ್ಲಿ ಹೆಂಗೋ ಹೊರಗಡೆ ವಿಚಾರ ಮುಂದೆ ಬೆಳೀತಾ 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 ಬೇರೆ ಬೇರೆ ಗಂಡನ ಮನೆಯೋ ಬಂದ ಹೆಂಡತಿನೋ ಇಂಥ ಸಂದರ್ಭಗಳಲ್ಲಿ ಏನೋ ಇದಕ್ಕಿಂತ ಹಿರಿದಾದ ಒಂದು ಮನಸ್ತಾಪಗಳು ಬಂದಾಗ ಇದೇ ವ್ಯಕ್ತಿತ್ವಗಳನ್ನು ಅಲ್ಲಿ ತೋರಿದ್ರೆ ಎಲ್ಲ ಸುಡಗಾಡ ಹೋಗ್ಬಿಡುತ್ತೆ. ಹಾಗಾಗಿ ಮಗಳಿಗಂತೂ ನೋಡಬ ಇಂಥ ವಿಚಾರ ಈಗ ಅಣ್ಣ ಏನು ಅಂದ, ನೀನು ಸಡನ್ನಾಗಿ ಕೋಪ ಮಾಡಿಕೊಂಡೆ, ಅವತ್ತು ನೀನು ಬಹುಶಃ ಸ್ವಲ್ಪ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಿದ್ರೆ ಅದಷ್ಟು ಆಗ್ತಾನೆ ಇರಲಿಲ್ಲ. ಈಗ ಆಯಿತು ಹಂಗಂದ್ಬಿಟ್ಟ ಅಂತ ನೀನು ಸಡನ್ನಾಗಿ ಎಲ್ಲ ಅದ್ಭುತ ಮಾಡಿ ಅಂತ ತೋರಿಸಿದೀಯಾ? ಇಲ್ಲ, ಯಥಾವತ್ತೇ ನಡೀತಾ ಇದೆಯಲ್ಲ. ಒಂದು ಹಠಾಚಾಲದಿಂದ ತಗೊಳ್ಬೇಕು. ಎಲ್ಲರ ಮುಂದೆ ಹಿಂಗಂದ ಅಲ್ವಾ ನಾನು ಸಾಧಿಸಿ ತೋರಿಸ್ತೀನಿ ಅಂತ ತಗೊಳ್ಬೇಕು. ಹಂಗೆ ಹೇಳ್ತಾಳೆ ನನ್ ಮುಂದೆ ಹೇಳ್ತಾಳೆ, ನಾನು ಪಾಸ್ ಆಗೇ ಆಗ್ತೀನಿ ಹಂಗೆ ಏನಾದ್ರು ಹೇಳ್ತಿರ್ತಾಳೆ ಗುರುಗಳೇ ನನ್ ಮುಂದೆ. ಅವನ ಎದುರುಗಡೆ ಅವಳಿಗೆ ಸ್ವಲ್ಪ ಭಯ ಇದೆ ಗುರುಗಳೇ, ಮಾತಾಡಲ್ಲ ಅವನ ಎದುರುಗಡೆ, ಎದುರ್ತಾಳೆ. ಒಳ್ಳೇದಾಗ್ಲಿ, ಅವರಿಬ್ಬರಿಗೂ ಒಳ್ಳೇದಾಗ್ಲಿ. ಮಗಳ ಕುರಿತು ತೀರಾ ನಿಮ್ಮ ಮನಸ್ಸಲ್ಲಿ ಅಂತಹ ಕೊರಗು ಬೇಡ. ಅಂಥದ್ದೇನೋ ವಿಚಾರಗಳು ನಿಮ್ಮ ಮಗಳ ಮನಸ್ಸಿಗೆ ಹೊಕ್ಕರೂ ಕೂಡ ನೀವು ಕಲಿಸಿರುವ ಸಂಸ್ಕಾರಗಳು ಅಷ್ಟು ದೊಡ್ಡ ತಪ್ಪಿ ಹೆಜ್ಜೆ ಇಡ್ಲಿಕ್ಕೆ ಬಿಡೋದಿಲ್ಲ. ಯಥಾವತ್ ನಿನ್ನ ಮನೆಯನ್ನು ನಿನ್ನ ಸಂಸ್ಕಾರವೇ ಅಥವಾ ನೀವು ಪಟ್ಟ ಪರಿಶ್ರಮಗಳೇ ಅವು ನಿಮ್ಮನ್ನು ಕಾಪಾಡ್ತವೆ. ಇನ್ನು ಮುಂದೆಯೂ ಕೂಡ ಮಗಳ ವಿಚಾರದಲ್ಲಿ ಅಂಥದ್ದೇನೋ ಬ್ಯುಸಿ ಬಂತು ಏನೋ ಆ ಥರದಂದಾಗ ಬಿಡಿಸಿ ಕೇಳಬೇಕು. ಓಹೋ, ನಮ್ಮ ತಾಯಿ ಇಂಥವನ್ನೆಲ್ಲ ಗಮನಿಸ್ತಾವ್ರಪ್ಪ ಅನ್ನೋದು ಅವ್ರ ಗಮನಕ್ಕೂ ಇರಬೇಕು. ಗೊತ್ತಾಗಿದೆ ಗುರುಗಳೇ, ಈಗ ಆಲ್ರೆಡಿ ಅವಳು ಇಂಡೈರೆಕ್ಟ್ ಆಗಿ ಕೇಳಿದ್ರಿಂದ ಅವಳಿಗೆ ಗೊತ್ತಾಗಿದೆ ನಮ್ಮಮ್ಮ ಎಲ್ಲ ಅಬ್ಸರ್ವ್ ಮಾಡಿದೆ ಅಂತ ಗೊತ್ತಾಗಿದೆ. ಮಾಡಬೇಕು. ಇಲ್ಲ ಇವ್ರನ್ನ ಹೆಂಗಾದ್ರೂ ಯಾಮಾರಿಸ್ಬಿಡ್ಬೋದು ಅಂತ ಅನ್ಸ್ಬಾರ್ದು. ಇಲ್ಲಪ್ಪ ಇವರು ಗಮನಿಸ್ತಾರೆ, ಎಲ್ಲ ಗೊತ್ತಿರುತ್ತೆ ಅಥವಾ ಎಲ್ಲ ಇವರು ನೋಡ್ತಾ ಇದ್ದಾರೆ ಅನ್ನೋದಂತೂ ಇರಬೇಕು. ಸೊ ಯಾರೊಬ್ಬರು ಫ್ರೆಂಡ್ ಹತ್ರ ಮಾತಾಡ್ತೀನಿ ಅಂದಾಗ ಅಫಿಷಿಯಲಿ ನಿಮ್ಮ ಮುಂದೆಲೇ ಮಾತಾಡೋದು, ನಿಮಗೆ ಕೇಳ್ಬಿಟ್ಟು ಮಾತಾಡೋದು, ಇಂಥದ್ದೇನೋ ಹೆಜ್ಜೆ ಇಡ್ತಾವ್ರೆ ಅಂದಾಗ ನೀವು ಅದಕ್ಕೆ ಒಪ್ಪಿಗೆ ಕೊಡ್ಬೋದು. ಬಟ್ ಏನೋ ಸ್ವಲ್ಪ ಸುಳ್ಳು ಹೇಳೋಕ್ಕೆ ಶುರು ಮಾಡಿದ್ರು ಅಂದಾಗ ಅವಶ್ಯವಾಗಿ ನೀವು ತುಂಬ ಸೂಕ್ಷ್ಮವಾಗಿ ಅದನ್ನು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಸೊ ಬಟ್ ಇಲ್ಲಿ ಅಂಥದ್ದೇನೋ ಎಡವಟ್ಟಂತೂ ಖಂಡಿತ ಆಗಿಲ್ಲ. ಧೈರ್ಯವಾಗಿರಿ. ಯಥಾವತ್ ನಿಮ್ಮ ಏನು ಗಮನಿಸುವಿಕೆ ಅಥವಾ ನಿಮ್ಮ ಮುಂಜಾಗ್ರತೆ ಏನಿದೆ ಅದನ್ನು ಸದಾ ಮುಂದುವರಿಸಿ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಬಟ್ ಅದನ್ನಿಟ್ಟುಕೊಂಡು ಮಗಳ ಸಂತೋಷಕ್ಕೆ ನೀವು ಕಲ್ಲಾಕಂಗಿಲ್ಲ. ಈಗೇನು ಖುಷಿಯಾಗಿದ್ದಾರೆ ಮನೆ ಹತ್ರ ಮಾತಾಡ್ಕೊಂಡು, ನಿಮ್ಮ ಹತ್ರ ಎಲ್ಲ ಮಾತಾಡಿಕೊಂಡು, ತಂಗಿ ಮಕ್ಕಳು ಅಕ್ಕನ ಮಕ್ಕಳು ಇವ್ರ ಜೊತೆ ಮಾತಾಡಿಕೊಂಡಿದ್ದಾರೆ. ಬಟ್ ಏನೋ ನಿಮ್ಮ ಅಷ್ಟೇನು ಖಾತ್ರಿ ಅಲ್ಲದ ಒಂದು ಸಂಶಯವನ್ನು ಅಲ್ಲಿ ನೀವು ಪ್ರಸ್ತಾಪ ಮಾಡಿದಾಗ ಅದು ಎಲ್ಲವನ್ನು ಹಾಳು ಮಾಡಿಬಿಡುತ್ತೆ. ಸೊ ನಿಮ್ಮ ಗಮನಕ್ಕಿರಬೇಕು. ನೀವು ಸ್ಪೈಗಳ ಥರ ಅಂದರೆ ಈ ನೀವು ಗೂಢಾಚಾರರ ಥರ ಇರಬೇಕಾದ್ರೂ ಕೂಡ ಖಾತ್ರಿ ಆಗೋವರೆಗೂ ಹೊರಗಡೆ ಹಾಕೋದು ಮೂರ್ಖತನ. ಯಾಕಂದ್ರೆ ಇರುವ ಸಂತೋಷವನ್ನೆಲ್ಲ ಅದು ಹಾಳು ಮಾಡಿಬಿಡುತ್ತೆ. ಹಂಗೆ ಆಗಿದೆ ಗುರುಗಳೇ, ಈಗ ವಿಷಯ ಗೊತ್ತಾದಲ್ಲಿಂದ ನಿದ್ದೆನೂ ಬರಲ್ಲ ಗುರುಗಳೇ. ಆಯ್ತು, ಅಂಥದ್ದೇನು ಇಲ್ಲ, ಧೈರ್ಯವಾಗಿರುವ. ಯಾರನ್ನು ನಂಬಬೇಡ, ಭಗವಂತನನ್ನು ನಂಬು. ಅವ್ರು ಯಾವತ್ತು, ಯಾಕಂದ್ರೆ ಏನ್ ಕೆಡಿಸ್ಬೇಕಂದ್ರು ಉದ್ಧಾರ ಮಾಡ್ಬೇಕಂದ್ರು ಅವನ ಇಚ್ಛೆ ಇದ್ರೆ ಮಾತ್ರ. ಹೌದೌದು ಗುರುಗಳೇ, ಇಲ್ಲ ಅಂದ್ರೆ ನಿಮ್ಮ ವಿಡಿಯೋಸ್ ನೋಡಿ ತುಂಬಾ ಕಲ್ತ್ಬಿಟ್ಟಿದೀನಿ ಗುರುಗಳೇ. ಯಾವ್ದ್ರ ಮೇಲೆ ನಂಬಿಕೆನೇ ಇರ್ಲಿಲ್ಲ ಗುರುಗಳೇ. ನಿಮ್ ವಿಡಿಯೋಸ್ ನೋಡ್ತಿರ್ತೀನಲ್ಲ ಯಾವಾಗ್ಲೂ. ನೀವು ತುಂಬಾ ನಿಮ್ಮ ಹತ್ರ ಮಾತಾಡಿಸ್ಬೇಕು ಅವಳ ಹತ್ರ ಅಂತೇಳಿ ತುಂಬಾ ಆಸೆ ಇತ್ತು ಗುರುಗಳೇ. ತುಂಬಾ ಸಲ ಹೇಳ್ತಾನೆ ಇರ್ತೀನಿ ಒಂದ್ಸಲ ಮಾತಾಡಿಸ್ತೀನಿ ಅಂತ. ಕಾಲ ಬರುತ್ತೆ, ನಾನೇ ಹೇಳ್ತಾ ಇದ್ದೀನಿ, ಖಂಡಿತ ಬರುತ್ತೆ. ಆದ್ರೆ ಅವತ್ತಿಗದು ತೀರಾ ದುರಂತದ ಕಾಲ ಆಗಿಲ್ಲದೆ ಇರಲಿ ಅನ್ನೋದು ನನ್ನ ಹಾರೈಕೆ. ನೀವೇನಿವತ್ತು ನನ್ನ ಮುಂದೆ ಹೇಳ್ತಾ ಇದ್ದೀರಿ, ನಾನು ನಿಮಗೆ ಎಷ್ಟೆಲ್ಲ ಭರವಸೆ ನೀಡಿದ್ದೀನಾದರೂ ವಯೋಸಹಜವಾದ ಕೆಲವು ಆಲೋಚನೆಗಳು ಅಂಥವೇನಾದರೂ ಬಂದು ಆಕೆಗೆ ಮನಸ್ಸು ಗೊಂದಲವಾದಾಗ ದಾರಿ ತಪ್ಪಲ್ಲ, ಬಟ್ ಮಾತಾಡಿ ಒಂಚೂರು ಸಮಾಧಾನ ಮಾಡಿಕೊಳ್ಳೋ ಸ್ಥಿತಿ ಬರುತ್ತೆ. ಅದು ನಾನು ಅಂತ ಅಲ್ಲ, ಅದು ನಿಮ್ಮ ಹತ್ರನಾದರೂ ಆಕೆ ಹೇಳಿಕೊಳ್ಳೋ ಸ್ಥಿತಿ ಬರುತ್ತೆ. ಬಟ್ ಅವರು ನಿಮ್ಮ ಗೌರವಕ್ಕೆ ಧಕ್ಕೆ ತರುವುದಿಲ್ಲ ಅನ್ನೋದು ಮಾತ್ರ ಹೇಳುವಲ್ಲೆ. ಆ ಸಮಯ ಬರುತ್ತವ, ಮಾತಾಡೋಣ. ಅದಕ್ಕೆ ಯಾವುದು ಭಯ ಬೇಡ, ಯಾವುದು ಆತಂಕವೂ ಬೇಡ. ನಿನ್ನ ಮನೆ ಚೆನ್ನಾಗೇ ಇರುತ್ತೆ, ಆಯ್ತಾ? ಮಾತಾಡಿ ನಿಮ್ಮ ಹತ್ರ ಆಶೀರ್ವಾದಕ್ಕೆ ಅವಳಿಗೆ ಹೇಳಿಸ್ಬೇಕು ಅಂತಿದ್ದೆ ಗುರುಗಳೇ, ಅವಳು ಮಾತಾಡ್ಲಿಲ್ಲ ಗುರುಗಳೇ. ಪರವಾಗಿಲ್ಲ, ಆಕಿದೇನು ತಪ್ಪಲ್ಲ. ಸಡನ್ ಆಗಿ ಈಗ ಆಕೆ 17 ವರ್ಷದ ಹೆಣ್ಮಗಳು, ನಂಬಿಕೆಗಳಲ್ಲಿ ವ್ಯತ್ಯಾಸ ಇರ್ತವವ, ಆಯ್ತಾ? ಈಗ ನಿಮಗಾದ್ರೂ ಅದೊಂದು ಪೂರ್ಣ ನಂಬಿಕೆ,
ಅವರದ್ದು ಇನ್ನು ಮಾಗಿದ ಬದುಕಲ್ಲ. ಸೊ ಅಲ್ಲಿ ಸಂಕೋಚ ಇರಬಹುದು, ಅಪನಂಬಿಕೆ ಇರಬಹುದು, ಏನೇ ಇರಬಹುದು, ಯಾವುದೂ ತಪ್ಪಲ್ಲ. ನನಗೆ ಏನ್ ಅನ್ಸುತ್ತೆ ಅಂದ್ರೆ ಗುರುಗಳೇ, ನಾನು ಆ ಏಜಲ್ಲಿ ತಪ್ಪು ಮಾಡಿ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಕಣ್ಣೀರ್ ಹಾಕ್ಸ್ಬಿಟ್ಟಿದ್ದೀನಲ್ಲ, ನನಗೂ ಅದು ರಿಟರ್ನ್ ಆಗುತ್ತೆ ಅಂತ ಹೌದವ್ವ. ಸ್ವಲ್ಪ ಆತಂಕ. ನಾನು ಈ ಮುಂಚೆಯೂ ಕೂಡ ಸೂಕ್ಷ್ಮವಾಗಿ ನಿಮ್ಗೆ ಅದನ್ನೇ ಹೇಳಿದ್ದೀನಿ. ಅಂಥದ್ದೊಂದು ಕಾಲ ನಿಮ್ಮ ಮನಸ್ಸಿಗೆ ಬಂದರೂ ಬರ್ಬೋದು ನಿಮ್ಮ ಬದುಕಲ್ಲಿ. ಬಟ್ ನಾನು ಹಾರೈಸ್ತೀನಿ, ಅದು ಯಾವುದನ್ನು ನೀವು ನಿಮ್ಮ ಹೆತ್ತವರಿಗೆ ಮಾಡಿದ್ರೂ ಅದು ಪೂರ್ಣ ಪ್ರಮಾಣದಲ್ಲಿ ನಿಮಗಾಗದೇ ಇರಲಿ. ಆದರೆ ಒಂದು ಚಿಕ್ಕ ಈ ಥರದ ಒಂದು ಹೆಜ್ಜೆಗಳು ನಿಮ್ಮ ಗಮನಕ್ಕೆ ಬಂದಾಗ ಮತ್ತು ಬಂದು ಮಾತಾಡಿ. ಅಂಥದ್ದೇನು ತೀರಾ ಮುಗಿದೋಯ್ತು ಅಂತ ಏನೂ ಆಗಲ್ಲ. ಹೇಗೆ ಒಂದು ಚಿಕ್ಕ ದಾನಕ್ಕೂ ದೊಡ್ಡ ಫಲ ಇರುತ್ತೆ ಅಂತ ಹೇಳಿದವ್ರೆ, ಹಾಗೆ ಚಿಕ್ಕ ತಪ್ಪಿಗೂ ದೊಡ್ಡ ಶಿಕ್ಷೆ ಇರುತ್ತೆ. ಭಾಳ ಹಿಂದೆ ಯಾರೋ ಹಿರಿಯರು ಒಂದು 8ನೇ ವರ್ಷದಲ್ಲಿ ಚಿಟ್ಟೆಗೆ ಆಟ ಆಡೋ ಸಮಯದಲ್ಲಿ ಒಂದು ಮಗು ಏನೋ ಚಿಟ್ಟೆಗೆ ಆಟ ಆಡೋ ಬರದಲ್ಲಿ ಕಡ್ಡಿ ಚುಚ್ಚಿತಂತೆ. ಅದಕ್ಕೆ ಏನು ಶಿಕ್ಷೆ ಸಿಕ್ತು ಅಂದರೆ ಲೋಕದಲ್ಲಿ ಮುಂದೆ ರಾಜನ ಕೈಲಿಂದ ಶೂಲ ಹೇರಿಸೋದು. ಅಂದರೆ ಚಿಕ್ಕ ಮಗು ಚಿಟ್ಟೆಗೆ ಕಡ್ಡಿ ಚುಚ್ಚಿದ್ದಕ್ಕೆ ಆ ಪಾಪ ಹೇಗೆ ಕಾಡ್ತು ಅಂದರೆ, ಏನೋ ಕಳ್ಳತನದ ಆಪಾದನೆ ಬಂದು ರಾಜ ಶೂಲ ಹಾಕಿ ಚುಚ್ಚಿ ಕೊಲ್ಲೋದನ್ನು ಶಿಕ್ಷೆ ಕೊಟ್ಟುಬಿಟ್ಟ. ಅವನು ಯಮಧರ್ಮನ ಬಳಿ ಹೋಗಿ ಕೇಳ್ತಾನೆ, ಯಾವ ತಪ್ಪಿಗೆ ಈ ಶಿಕ್ಷೆ? ಅಪ್ಪ, ನೀನು ಮಗುವಾಗಿದ್ದಾಗ ಚಿಟ್ಟೆಗೆ ಒಂದು ಕಡ್ಡಿ ಚುಚ್ಚಿದ್ದೆ, ನೋವು ಕೊಟ್ಟಿದ್ದೆ, ಅದಕ್ಕೆ ನಿನಗೆ ಮುಂದೆ ಅದು ಪಾಪವಾಗಿ ನೀನು ಶೂಲದಿಂದ ಸಾಯುವಂತಾಯಿತು. ಸುಳ್ಳು ಆಪಾದನೆ ಬಂತು, ಆದರೆ ಶೂಲದಿಂದ ರಾಜನ ಶಿಕ್ಷೆಗೆ ಒಳಗಾಗಿ ನೀನು ಸತ್ತೆ. ಅವನು ಹೇಳ್ತಾನೆ, ಅಂದರೆ 12 ವರ್ಷದ ಮಕ್ಕಳು, ಅಂದರೆ 12 ವರ್ಷದವರೆಗಿನ ಮಕ್ಕಳು ಏನು ತಪ್ಪು ಮಾಡಿದ್ರು ಅದು ಪಾಪ ಆಗಲಿಕ್ಕಿಲ್ಲ, ನನಗೆ ಯಾಕೆ ಹಂಗೆ ಮಾಡಿದೆ ಅಂತ ಯಮಧರ್ಮನಿಗೆ ಶಾಪ ಕೊಟ್ಬಿಡ್ತಾನೆ ಆ ಮುನಿ. ಅಲ್ಲಿಂದ ಮತ್ತೊಂದು ಹೊಸ ನಿಯಮ ತರ್ತಾನೆ. 14 ವರ್ಷದ ಮಕ್ಕಳು, ಅಂದರೆ 14 ವರ್ಷದ ಒಳಗಿನ ಮಕ್ಕಳು ಏನು ತಪ್ಪು ಮಾಡಿದ್ರು ಅದು ಪಾಪ ಆಗಲಿಕ್ಕಿಲ್ಲ ಅಂತ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಏನೋ ಆಟ ಆಡಲಿಕ್ಕೆ ಅಂತ ಏನೋ ಒಂದು ಹುಳಗಳನ್ನ ಸಾಯಿಸಿರ್ತಾರೆ, ಏನೋ ಮಾಡಿರ್ತಾರೆ, ಅದಕ್ಕೆಲ್ಲ ಶಿಕ್ಷೆ ಕೊಡೋದಾದ್ರೆ ಅದು ಮುಗಿಯೋದ ಕತೆ ಆಗ್ಬಿಡುತ್ತೆ. ಹಂಗೆ ಅವಾಗ ಹೇಳ್ತಾನೆ ಯಮಧರ್ಮ, ಅಪ್ಪ, ನೀನು ಚಿಕ್ಕ ವಯಸ್ಸೇ ಇರ್ಬೋದು, ಅದು ಚಿಕ್ಕ ತಪ್ಪೇ ಇರ್ಬೋದು, ಹೇಗೆ ಚಿಕ್ಕ ಚಿಕ್ಕ ದಾನಗಳಿಗೂ ದೊಡ್ಡ ಪುಣ್ಯವಿದೆಯೋ ಹಾಗೆ ಚಿಕ್ಕ ಚಿಕ್ಕ ತಪ್ಪುಗಳಿಗೂ ದೊಡ್ಡ ಶಿಕ್ಷೆ ಇದೆ. ಹಂಗೆ 10ನೇ ಕ್ಲಾಸ್ ಸಮಯದಲ್ಲಿ ನಾನು ಮಾಡಿದ್ದು ಚಿಕ್ಕದೋ ದೊಡ್ಡದೋ, ಆದರೆ ಎಲ್ಲದಕ್ಕೂ ಒಂದು ಪ್ರತಿಫಲ ಅಂತ ಇದ್ದೇ ಇರುತ್ತಲ್ಲವ. ಬಟ್ ಅದು ಇದೇ ಪ್ರಕಾರವಾಗಿ ಸಿಗುತ್ತೆ ಅಂತ ಏನಿಲ್ಲ. ಓಕೆ, ನಾನು ನಮ್ಮ ಅಪ್ಪನಿಗೆ ಅನ್ಯಾಯ ಮಾಡಿದೆ, ನನ್ನ ಮಕ್ಕಳು ನನಗೆ ಮಾಡ್ತಾರೆ. ಅನ್ಯಾಯ ಈ ಹಂತದಲ್ಲೇ ಮಾಡ್ತಾರ, ಮುಂದೆಲ್ಲೋ ಮಾಡ್ತಾರ ಗೊತ್ತಿಲ್ಲ. ಹಾಗಾಗಿ ಹೆತ್ತವರಿಗೆ ನಾನು ಮಾಡಿದ ಅತಿ ದೊಡ್ಡ ದ್ರೋಹ ಅಂತ ಪಶ್ಚಾತ್ತಾಪ ಪಡೋದು ಅದು ಪಾಪದ ಪ್ರಾಯಶ್ಚಿತ, ಅದು ನಿಮ್ಮಲ್ಲಿದೆ. ಹಾಗಾಗಿ ಆ ತಪ್ಪಿಗೆ ಇಲ್ಲಿ ಮಕ್ಕಳ ಮೂಲಕ ಶಿಕ್ಷೆ ಆಗುತ್ತೆ ಅನ್ನೋದನ್ನು ನಾನು ಹೇಳಕ್ ಹೋಗಲ್ಲ. ಈ ಸಮಯದಲ್ಲಿ ಏನು ನಿಮ್ಮ ಒದ್ದಾಟ ನರಳಾಟಗಳಿದಾವಲ್ಲ ಅದೇ ಶಿಕ್ಷೆ. ಇನ್ನೂ ಏನೂ ಆಗಿಲ್ಲ, ಬಟ್ ಆದರೂ ನಿಮ್ಮ ಮನಸ್ಸಲ್ಲಿ ಒಂದು ಒದ್ದಾಟ ನರಳಾಟ ಇದೆಯಲ್ಲ, ಅದು ಚಿಕ್ಕ ಪುಟ್ಟದಾಗಿ ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಷ್ಟೇ. ಇರ್ಲಿ, ಅಂಥದ್ದೇನು ಆಗದೆ ಇರಲಿ. ಗುರುವಿನ ಅನುಗ್ರಹ ನಿನ್ನ ಮನೆಯನ್ನು ಕಾಪಾಡುತ್ತೆ, ದೇವರ ಅನುಗ್ರಹ ಕಾಪಾಡುತ್ತೆ. ಧೈರ್ಯವಾಗಿ, ನಿನ್ನ ಮಗಳಂತವರಲ್ಲ, ಆಯ್ತಾ? ನಿಮ್ಮ ಹಾಡೆಲ್ಲ ತುಂಬಾ ಇಷ್ಟ ಗುರುಗಳೇ. ಹಾಡು ನಿಮ್ ನಗು ಅಂತೂ ತುಂಬಾ ಇಷ್ಟ ಗುರುಗಳೇ ನಂಗೆ. ವಾ, ನಾನ್ ನೋಡ್ತಾನೆ ಇರ್ತೀನಿ ಗುರುಗಳೇ, ಯಾವ ಟೈಮ್ ಸಿಕ್ಕಿದ್ರು ನಿಮ್ದೆ ಏನ್ ಕೆಲಸ ಮಾಡ್ಬೇಕಂದ್ರು ನಿಮ್ದೆ ಹಾಕೊಂಡು ಕೆಲಸ ಮಾಡ್ತಾನೆ ಇರೋದು. ಹೌದಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಗುರುಗಳೇ. ಕೆಲವೊಂದ್ ಗೊಂದಲ ಇತ್ತು ಗುರುಗಳೇ ನನ್ ಮನ್ಸಲ್ಲಿ, ಯಾರ ಹತ್ರನು ಹೇಳ್ಕೊಳಕ್ ಹೋಗಲ್ಲ, ಬಿಡಕ್ ಹೋಗಲ್ಲ. ಈಗ ನಮ್ಮ ಮಕ್ಕಳ ಹತ್ರ ಹಂಚ್ಕೋಬಹುದು ಗುರುಗಳೇ, ಆದ್ರೆ ನನ್ ಮಗಳ ವಿಷಯ ಗೊತ್ತಾದ್ರೆ ಇದನ್ನೇ ದೊಡ್ಡದ್ ಮಾಡ್ತು ಅನ್ಕಂತಾಳೆ ಅಂತ ಹೇಳಿ ನಾನು ಯಾರ ಹತ್ರನು ಹೇಳ್ಕೊಳಲ್ಲ. ಇರ್ಲವ, ಹಾಗೇನಿಲ್ಲ. ಆದ್ರೆ ಒಂದು ಸತ್ಯ ಅರ್ಥ ಮಾಡಿಕೊಳ್ಳಿ, ಅಂತಿಮವಾಗಿ ನಮ್ಮ ಯೋಜನೆಗಳು ನಮ್ಮ ಮಕ್ಳು ಹೇಗಿರಬೇಕು, ನಮ್ಮ ಮಗ ಹೇಗಿರಬೇಕು, ನಮ್ಮ ಮಗಳು ಹೇಗಿರಬೇಕು, ನನ್ನವ್ರು ಹೇಗಿರಬೇಕು, ಈ ಎಲ್ಲ ಯೋಜನೆಗಳಿಗೂ ಮೀರಿದ್ದೊಂದು ವಿಧಿಯ ಯೋಜನೆ ಇದೆ. ನಾವು ಎಷ್ಟು ವಿಶಾಲವಾಗಿ ಯೋಚನೆ ಮಾಡಿರಬೇಕು ಅಂದರೆ, ಓಕೆ, ಈ ಮಗಳು, ಈ ಮಗ ಅಥವಾ ಈ ನನ್ನವರು ತಪ್ಪಬಾರ್ದು, ಆದಿ ತಪ್ಪಬಾರ್ದು ಅಂತ ಒಂದಷ್ಟು ಏನು ಕನ್ಸ್ಕೊಂಡಿರ್ತೀವಿ, ಅದು ಯಾಕೋ ನಮ್ಮ ವಿರುದ್ಧವಾಗಿ ನಡೆದು ಬಿಡ್ತು, ಏನೋ ತಪ್ಪು ಬಿಡ್ತು ಅಂದಾಗ ನಾವು ಇನ್ನೊಂಚೂರು ನಮ್ಮ ದೃಷ್ಟಿನ ವಿಶಾಲ ಮಾಡಿಕೊಳ್ಬೇಕು. ಓಕೆ, ಅವ್ರ ಬದುಕು ಅವ್ರು ಹೆಂಗಾದ್ರೂ ತಗೊಳ್ಳಿ, ಒಟ್ಟಿನಾಗ ಚೆನ್ನಾಗಿ ಜೀವಂತವಾಗಿ ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಂತ ವಿಶಾಲವಾಗಿ ಯೋಚನೆ ಮಾಡಿಬಿಡ್ಬೇಕು. ಅಂದರೆ ಈ ಮೊದಲ ಹಂತ ಎಲ್ಲ ತಂದೆ ತಾಯಿಗಳಿಗೂ ಇರುತ್ತೆ.
ಅದು ಯಾಕೋ ನಿಮ್ಮ ಕಟ್ಟು ಬಿಚ್ಕೊಂಡು ಆಚೆ ಹೋಗ್ಬಿಡ್ತು ಅಂದಾಗ ನಿಮ್ಮ ಯೋಚನೆಯನ್ನು ತಕ್ಷಣ ವಿಶಾಲ ಮಾಡ್ಕೊಂಬಿಡ್ಬೇಕು. ಓಕೆ, ಅವಳೆಲ್ಲಾದ್ರೂ ಇಲ್ಲಿ ಚೆನ್ನಾಗಿರಲಿ, ಅದು ನಿಮಗೆ ಹೇಳ್ತಾ ಇಲ್ಲ. ಅಂತಿಮವಾಗಿ ವಿಧಿಯ ಎದುರು ನಾವು ಸೋತಾಗ ಅದನ್ನ ಒಪ್ಕೊಳ್ಳೋದು ಬಹಳ ದೊಡ್ಡದು. ಎಷ್ಟೋ ತಂದೆ ತಾಯಿಗಳು ಅದನ್ನು ಈಗ ಆಯ್ತವ ನೀವು ಅಂಥದ್ದು ಮಾಡಿದಾಗ ನಿಮ್ಮ ಹೆತ್ತವರು ನಿಮ್ಮನ್ನು ಕರ್ಕೊಂಡ್ರು ಬಿಟ್ರು, ಬಟ್ ಅಂತಿಮವಾಗಿ ಅವ್ರು ಸಾಯಲಿಲ್ಲ, ಅವ್ರು ಬದುಕಿದ್ರು. ಅಂದರೆ ನಮ್ಮ ಮಕ್ಕಳು ನಮ್ಮಿಂದ ಹುಟ್ಟಿರ್ಬೋದು, ನಮಗಾಗಿ ಹುಟ್ಟಿಲ್ಲ. ಏನೋ ಕೆಲವು ಗಳಿಗೆ ಅವರಿಗೆ ಒಳ್ಳೇದಾಗಲಿ ಅಂತ ಕೆಲವೊಂದನ್ನು ನಾವು ಯೋಜನೆ ರೂಪಿಸ್ತೀವಿ. ಆದರೆ ವಿಧಿ ಅದಕ್ಕಿಂತ ಹಿರಿದಾಗಿ ಅವರ ಪ್ರಾರಬ್ಧದಲ್ಲಿ ಏನೋ ಇತ್ತು ಅಂದಾಗ ಆಯಿತು, ಎಷ್ಟೋ ಸಾರಿ ಮರ್ಯಾದೆಗೆ ತೆಗೆದುಬಿಟ್ಲು ಅಂತ ಕೊಂದಿದ್ದಾರೆ. ಅದನ್ನು ಮರ್ಯಾದೆ ಹತ್ಯೆ ಅಂತ ಕರೀತಾರೆ. ಅಂದರೆ ಯಾವ ಸಾಕಿ ಬೆಳೆದ ಮಗನನ್ನ ಅಥವಾ ತನ್ನವರನ್ನ ಮರ್ಯಾದೆ ಹೋಯಿತು ಅಂತ ಕೊಚ್ಚಿ ಹಾಕುವುದಾದರೆ ಅವಳ ಕುರಿತಾಗಿ ಇದ್ದ ಪ್ರೇಮ ಕೊಚ್ಚೋದ್ರಲ್ಲಿ ಅಂತ್ಯವಾಯಿತು ಅಂದ್ರೆ ಅದು ಯಾವ ಪ್ರೇಮ? ಅಂದ್ರೆ ತಕ್ಷಣ ಏನೋ ನಮ್ಮ ಜಾತಿ ವಿರುದ್ಧವಾದವಳನ್ನ ಆಗ್ಬಿಟ್ಲು, ನಮ್ಮ ಜಾತಿ ವಿರುದ್ಧವಾದವನನ್ನ ಆಗ್ಬಿಟ್ಟ ನನ್ನ ಮಗ ಅಥವಾ ಇಂಥದ್ದೇನೋ ಆದಾಗ ಸಮಾಜ ಮರ್ಯಾದೆ ಅಂತ ಹೋಗೋದ್ರ ಬದಲು ಓಕೆ ಅವರೆಲ್ಲರಿಗೂ ಬದುಕು ಹಕ್ಕಿದೆ, ಈಗ ನಾನು ಇವರೆಲ್ಲರ ಮೋಹಗಳನ್ನು ತೊರೆದು ಭಗವಂತನ ಹತ್ರ ಮುಖ ಮಾಡೋ ಸಮಯ. ಈಗ ನಾನು ಅವ್ರಿಗೆ ಏನು ಶಿಕ್ಷಣ ಕೊಡಬೇಕು ಕೊಟ್ಟಿದ್ದೀನಿ, ಅವ್ರಿಗೇನು ಸಂಸ್ಕಾರ ಕಲಿಸಬೇಕು, ಮಿನಿಮಮ್ ನನ್ನ ಕೈಲಿ ಏನಾಗುತ್ತೋ ಅದೆಲ್ಲ ಮಾಡಿದ್ದೀನಿ. ಈಗ ಅವ್ರವ್ರ ಬದುಕನ್ನು ನೋಡ್ಕೊಳ್ಳೋ ಶಕ್ತಿ ಬಂತು ಅಂದಾಗ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆ, ನೀವು ಚೆನ್ನಾಗಿರ್ರಪ್ಪ ಅನ್ಬೋದು. ಇವನ್ ಈಗ ನೀವು ತಾಯಿಯಾಗಿ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಮಕ್ಕಳು ಹೀಗಿರಬೇಕು ಅಂತ, ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ತೀರಾ ಒಂದು ಹಂತ ಕೈ ಮೀರು ಹೋಯ್ತು ಅಂದಾಗ ಅಂತಿಮವಾಗಿ ಅವ್ರು ಜೀವಂತವಾಗಿದ್ದಾರೆ ಅನ್ನೋದಷ್ಟೇ ಖುಷಿ ಪಡಬೇಕಾದ ವಿಚಾರ ಅಲ್ವನಮ್ಮ? ಈಗ ನಿಮ್ಮ ತಂದೆ ತಾಯಿಗಳು ಕೂಡ ಯಾವತ್ತೋ ಅವ್ರ ಇಚ್ಛೆಗೆ ವಿರುದ್ಧ ಇರಬಹುದು, ಬಟ್ ಕಾಲಕ್ರಮೇಣ ಓಕೆ ಎಲ್ಲೋ ಚೆನ್ನಾಗಿದ್ದಾಳಲ್ಲ ಅಥವಾ ಎಲ್ಲೋ ಇದ್ದಾಳಲ್ಲ ಬಿಡು ಅಂತ ಸುಮ್ಮನೆ ಆಗಿರ್ತಾರೆ. ಕೆಲವೊಮ್ಮೆ ಸಾವಿಗಿಂತ ಇಲ್ಲೇನೋ ತಪ್ಪು ಮಾಡಿಬಿಟ್ಲು ಅನ್ನೋದು ಸ್ವಲ್ಪ ಬೆಟರ್, ಹೌದಲ್ಲವಾ? ಈಗ ನಿಮಗೆ ಹೇಳ್ತಿಲ್ಲ, ಸುಮ್ಮನೆ ಕ್ಯಾಶುವಲ್ ತಗೊಳ್ಳ, ಮಗಳು ಸತ್ಲು ಅನ್ನೋದಕ್ಕೂ ಅಯ್ಯೋ ಮಗಳೇನೋ ಇನ್ನೊಬ್ಬನ ಜೊತೆ ಮದುವೆ ಆಗೋಗ್ಬಿಟ್ಲು, ಅಥವಾ ಮಗ ಇನ್ನೊಂದೆಲ್ಲೋ ಮದುವೆ ಆಗ್ಬಿಟ್ಟ, ಅಥವಾ ತಂಗಿ ಇನ್ನೊಂದೇನೋ ಮಾಡ್ಕೊಂಬಿಟ್ಲು, ಅಥವಾ ಇನ್ನೊಬ್ಬನ ಯಾರನ್ನ ಮದುವೆ ಆಗಿ ಹೊಂಟೋಗ್ಬಿಟ್ಲು. ಅಂದರೆ ಹೊಂಟೋ ಎಲ್ಲೋ ಅವರೇ ಅನ್ನೋದಕ್ಕೂ ಸತ್ತೇ ಹೋದ್ಲು ಅನ್ನೋದಕ್ಕೂ ಇಲ್ಲಿ ಯಾವುದು ಬೆಟರು? ಎಲ್ಲೋ ಇದ್ದಾಳೆ ಅನ್ನೋದೇ ಒಂಚೂರು ನೆಮ್ಮದಿ ಅಲ್ವಾ? ಬಟ್ ಮೊದಲು ನಾವೇನು ಆಸೆ ಪಡ್ತೀವಿ, ಆ ಎಲ್ಲೋ ಹೋಗೋದು ಬೇಡ ಅಂತಲೇ ನಾವು ಆಸೆ ಪಡ್ತೀವಿ, ಅದು ನಮ್ಮಂತೆ ಇರಬೇಕು ಅಂತಲೇ ಆಸೆ ಪಡ್ತೀವಿ. ಅದು ಯಾಕೋ ತಪ್ಪು ಅಂದಾಗ ಓಕೆ ಬದುಕಿದ್ದಾಳ ಅಂತ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಆದರೆ ಕೆಲವೊಬ್ಬರಂತೂ ಮೊದಲನೇದೇ ಕೈ ತಪ್ಪಿಬಿಟ್ರೆ ಇಲ್ಲ ಇವ್ರು ಸಾಯ್ತಾರೆ ಇಲ್ಲ ಅವ್ರನ್ನ ಸಾಯಿಸ್ತಾರೆ. ಹಂಗಿರಬಾರ್ದು. ಸೊ ಒಂದು ಹಂತಕ್ಕೆ ನಮಗೆ ಅದ್ರ ಮೇಲೆ ಅಧಿಕಾರ ಇರುತ್ತೆ. ತೆಂಗಿನ ಮರದಲ್ಲಿರುವಂತಹ ತೆಂಗಿನಕಾಯಿಯ ಮೇಲೆ ಮರಕ್ಕೆ ಆ ತೊಟ್ಟಲ್ಲಿರೋವರೆಗೂ ಅಧಿಕಾರ. ಆ ತೆಂಗಿನ ಮರದಿಂದ ಕಾಯಿ ತೊಟ್ಟು ಕಳಿಸ್ಕೊಂಡು ಕೆಳಗೆ ಬೀಳ್ತು ಅಂದಾಗ ಏನು ಅಧಿಕಾರ ಸಾಧಿಸಬಲ್ಲದು? ಹಾಗೆ ಹೆಣ್ಣೆತ್ತಿರೋರು ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ, ಅದು ಅವ್ರಿಗೆ ಮಿತಿ ಏನು ಮಾಡಲಿಕ್ಕಾಗಲ್ಲ. ನಿಮ್ಮ ಜೊತೆ ಇರೋವರೆಗೂ ಅದು ನಿಮಗೊಂದು ಅಧಿಕಾರ, ಅದು ಇನ್ನೊಬ್ರು ಪಾಲಾಯಿತು ಅಂದಾಗ ಅದು ನಿಮ್ದಲ್ಲ, ಏನು ಮಾಡಲಿಕ್ಕಾಗಲ್ಲ, ಹಂಗಿದೆ ಪರಿಸ್ಥಿತಿ. ಸೊ ಮಗಳ ಕುರಿತಾಗಿ ನೀವು ಮೊದಲನೇ ಹಂತದಲ್ಲೇ ಆಸೆ ಪಡೋದು ಖಂಡಿತ ತಪ್ಪಲ್ಲ. ಓಕೆ ಹಿಂಗಿರಬೇಕು, ಗೌರವ ಹಾಳು ಮಾಡಬಾರ್ದು, ಅಥವಾ ತಾನು ತನ್ನ ಬದುಕನ್ನು ಹಾಳು ಮಾಡಿಕೊಳ್ಬಾರ್ದು. ಕನಸು ಕಾಣಿ, ತಪ್ಪಿಲ್ಲ, ಅಥವಾ ಆ ಗುರಿಯನ್ನು ಇಟ್ಕೊಳ್ಳಿ. ಆದರೆ ನಾನು ನಿಮ್ಮನ್ನು ಯಾಕೆ ತಯಾರು ಮಾಡ್ತಾ ಇದ್ದೀನಿ ಅಂದರೆ ಈ ವಿಚಾರದಲ್ಲಿ ನಿನಗೇನು ಅನ್ಯಾಯ ಆಗಲ್ಲವ, ಒಳ್ಳೇದಾಗುತ್ತೆ. ಬದುಕಲ್ಲಿ ಬೇರೆ ಬೇರೆ ಸಂಗತಿಗಳು ಅಂತ ಬಂದಾಗ ಎಲ್ಲವೂ ನಮ್ಮಂತೆ ಇರಲ್ಲ. ನೀವು ಇದಕ್ಕೆಲ್ಲ ತುಂಬಾ ಅಂಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಬದುಕೋದು ಕಷ್ಟ ಆಗ್ಬಿಡುತ್ತೆ. ಅದು ವ್ಯವಹಾರದಲ್ಲಿ ಆಗಿರ್ಬೋದು, ಇನ್ಯಾವುದೋ ವಿಚಾರದಲ್ಲಿ, ಅಥವಾ ಮಗನ ವಿಚಾರದಲ್ಲಿ. ಹಾಗಾಗಿ ವಿಶಾಲವಾದ ದೃಷ್ಟಿಕೋನ ಬೆಳೆಸ್ಕೊಳ್ಳಿ. ಓಕೆ ಫೈನ್, ನಗ್ತಾ ಇರು, ಚೆನ್ನಾಗಿರು, ಎಲ್ಲರ ಜೊತೆ ಚೆನ್ನಾಗಿರು. ಆದರೆ ತಾಯಿಯಾಗಿ ನೀವು ಎಷ್ಟೇ ಜೊತೆಲಿದ್ದು ಹೇಳಿದ್ರು ಕೂಡ ಅಂತಿಮವಾಗಿ ಮಕ್ಕಳದಿರಿಗೆ ಓಕೆ ನಾನು ಯಾರ ಜೊತೆ ಹೆಂಗಿರಬೇಕು, ಎಲ್ಲೊಂಚೂರು ನಡವಳಿಕೆ ತಪ್ಪಾದರೆ ಅಥವಾ ನಡತೆಗಳಲ್ಲಿ ತಪ್ಪಾದರೆ ಏನೇನು ನನ್ನ ಬದುಕು ಹಾಳಾಗುತ್ತೆ, ಅದು ಅವರವರಿಗೆ ಬುದ್ಧಿ ಬರಬೇಕು ಹೊರತು ಇಡೀ 24 ಗಂಟೆ ಏನು ಗನ್ನೆಡ್ಕೊಂಡು ಹೆಂಗೊಳಕ್ಕಾಗುತ್ತಾ? ಆಗಲ್ಲ. ಅದು ಅವ್ರಿಗೆ ಬರಬೇಕಂದ್ರೆ ಲೋಕದಲ್ಲಿ ಏನೇನು ನಡೀತಾ ಇದೆ ಅಂತ ಇಂಥವೆಲ್ಲ ಕೇಳಬೇಕು. ಓಹೋ ಹಿಂಗೆಲ್ಲ ಇದೆ, ಹಿಂಗೆಲ್ಲ ನಡೀತಾ ಇದೆ, ಹಿಂಗೆಲ್ಲ ಯಾಮಾರಿಸ್ತಾರೆ, ಗೊತ್ತಾಗುತ್ತಲ್ಲವಾ? ಇರ್ಲಿ, ನಿಧಾನಕ್ಕೆ ಅವರಿಗೆ ಇದನ್ನೆಲ್ಲ ಕೇಳೋಕ್ಕಾಗದೇ ಇದ್ರೂ ನೀವು ಇಲ್ಲೆಲ್ಲ ಕೇಳಿರ್ತೀರಲ್ಲ, ಅದನ್ನ ಬಿಡುವಿನ ಸಮಯದಲ್ಲಿ ಹಿಂಗಾಯಿತು ಹಂಗೆ ಮಾತಾಡ್ತಾ ಅವರನ್ನು ಭಾವನಾತ್ಮಕವಾಗಿ ಇಂಥ ವಿಚಾರಗಳಿಗೆ ನೀವು
ಕಿವಿ ಕೊಡುವಂತೆ ಮಾಡಬೇಕು. ಎನಿವೆ, ನನ್ನ ಹಾರೈಕೆ ಇದೆ, ನೀವು ಯಾವ ವಿಚಾರವಾಗಿ ಭಯಪಟ್ಟಿದ್ದೀರೋ ಅದು ನಿಮ್ಮ ಮನೆಯಲ್ಲಿ ನಡೆಯೋದಿಲ್ಲ. ಡೋಂಟ್ ವರಿ, ಮಗಳು ಚೆನ್ನಾಗೇ ಇರ್ತಾಳೆ. ಅಂಥದ್ದೇನೇ ಇದ್ರೂ ನಿನ್ನ ಗಮನಕ್ಕೆ ಬರುತ್ತೆ ಮತ್ತು ತಕ್ಷಣ ಅದು ಪರಿಹಾರವಾಗುತ್ತೆ. ಮತ್ತು ಮಗಳು ಎಂದಿಗೂ ನಿಮ್ಮನ್ನು ನೋಯಿಸಿ ಖಂಡಿತ ನಿರ್ಧಾರ ತಗೊಳ್ಳಲ್ಲ. ಆಯ್ತಾ? ಇದು ನನ್ನ ಹಾರೈಕೆ. ಒಳ್ಳೇದಾಗಲಿ. ಧನ್ಯವಾದ ಗುರುಗಳೇ. ಶುಭವಾಗ್ಲಿ. ಇದು ಈ ತಾಯಿಯ ಸಮಸ್ಯೆ ಅಂತಲ್ಲ, ಅಥವಾ ಇವ್ರ ದುಃಖ ಮಾತ್ರವಲ್ಲ. ಅದು ಹೆಣ್ಣೆತ್ತಿರುವ, ಗಂಡೆತ್ತಿರುವ, ಅಥವಾ ಮಕ್ಕಳಿರೋ ಯಾವ ಹಿರಿಯರ್ ಅಥವಾ ಅಪ್ಪ ಅಮ್ಮನಾದರೂ ಈ ದುಃಖ ಅಥವಾ ಈ ಆತಂಕವನ್ನು ಹೊಂದಿರ್ತಾರೆ. ಅಯ್ಯೋ, ಕಾಲೇಜಿಗೆ ಹೋಗೋ ಮಗ ಎಲ್ಲಿ ಯಾರನ್ನೋ ಕರ್ಕೊಂಡು ಹೋಗ್ಬಿಟ್ಟನು, ಅಥವಾ ಯಾರನ್ನು ಪ್ರೀತಿ ಮಾಡ್ತವನು, ಅಥವಾ ನನ್ನ ಮಗಳು ಯಾರನ್ನು ಪ್ರೀತಿ ಮಾಡ್ತವಳು. ಅಲ್ಲ, ಪ್ರೀತಿ ಅನ್ನೋದು ಇವತ್ತು ಎಷ್ಟು ಎತ್ತ ತಂದೆ ತಾಯಿಗಳ ಆತಂಕಕ್ಕೆ ಕಾರಣ ಆಗ್ಬಿಟ್ಟಿದೆ ಅಂದರೆ ಏನು ಮಾಡಲಿಕ್ಕಾಗಲ್ಲ. ಹಂಗಾಗಿದೆ ಸ್ಥಿತಿ. ಆದಷ್ಟು ಮಕ್ಕಳದಿರು ಅರ್ಥ ಮಾಡ್ಕೊಳ್ಳಿ. ಅಪ್ಪ ಅಮ್ಮ ಕೆಟ್ಟದಕ್ಕೆ ಹೇಳೋದಿಲ್ಲ. ಓಕೆ? ಆ್ಯಂಡ್ ನೀವು ಒಂದು ಹಂತಕ್ಕೆ ಜೀವನ ತಿಳ್ಕೊಳ್ಳಿ, ಹೊರಗಡೆ ಲೋಕವನ್ನು ತಿಳ್ಕೊಳ್ಳಿ. ಆಮೇಲೆ ನಿಮಗೆ ಯಾರ್ದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಬಂಗಾರ, ಯಾವುದು ತಗಡು ಗೊತ್ತಾಗುತ್ತೆ. ಕಾಲೇಜ್ ಹಂತದಲ್ಲಿ ತಗಡುಗಳೆಲ್ಲ ಬಂಗಾರ ಆಗಿ ಕಾಣ್ತಾ ಇರುತ್ತೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಓ ಇದು ಬಂಗಾರ ಅಲ್ಲ ತಗಡು ಅಂತ. ಎಷ್ಟು ಹೆಣ್ಣುಮಕ್ಕಳು ಇವತ್ತು ಬಂದಲ್ಲಿ ಕಾರ್ಯಕ್ರಮದಲ್ಲಿ, ಕೌನ್ಸಿಲಿಂಗಲ್ಲಿ, ಆಶ್ರಮಗಳಲ್ಲಿ ಕಣ್ಣೀರು ಹಾಕಿದಾಗ ನನಗನ್ಸೋದು, ನೋಡಿ ಆ ವಯಸ್ಸೇ ಅಂಥದ್ದು. ಯಾರ್ಯಾರನ್ನೂ ಇಷ್ಟಪಟ್ಟು ಬಿಡ್ತೀವಿ. ವಿವೇಕವನ್ನು ಕಳ್ಕೊಂಡು ಇಷ್ಟಪಟ್ಟು ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಅದೇನೇ ಇರಲಿ, ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ದಯವಿಟ್ಟು ಯಾರು ಕೂಡ ಪ್ರೀತಿ ಪ್ರೇಮ ಅಂತ ಬಿದ್ದು ಜೀವನ ಹಾಳು ಮಾಡಿಕೊಳ್ಬೇಡಿ. ಓಕೆ, ಅಷ್ಟು ಈಗ ಅಪ್ಪ ಅಮ್ಮ ಅವನು ಯೋಗ್ಯ ಅಲ್ಲ ಅಂತ ಹೇಳಿ ನಿಮಗೆ ಶತ್ರುಗಳಾಗೋದ್ರ ಬದಲು ನೀವೇ ನೋಡಿ, ಅವನ ಬಣ್ಣ, ರೂಪ, ಹೇರ್ ಸ್ಟೈಲು ಇವೆಲ್ಲ ಬಿಟ್ಬಿಡಿ. ವ್ಯಕ್ತಿತ್ವ ನೋಡಿ, ಅವನಿಗೆ ಕನಸುಗಳಿದ್ದಾವೆ, ಅವನು ಶ್ರಮ ಪಡ್ತಾ ಇದ್ದಾನ, ಇಲ್ಲ ಹೆತ್ತವ್ರ ದುಡ್ಡಲ್ಲಿ ಬದುಕ್ತಾವನ ನೋಡಿಕೊಂಡು ನೀವು ನಿರ್ಧಾರ ತಗೊಳ್ಳಿ. ಪ್ರೀತಿ ಪ್ರೇಮ, ಪಾರ್ಕು ಗೀರ್ಕು ಇವೆಲ್ಲ 3 ದಿವಸದ್ದು ಬದುಕು, ಬಹಳ ದೀರ್ಘಕಾಲದ್ದು ಅಲ್ವಾ? ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಳ್ಳಿ. ಒಳ್ಳೇದಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ.